ಹಾಯ್ ಬ್ಯೂಟಿಫುಲ್ ಡಿವೈನ್ ಸೋಲ್, ವೆಲ್ಕಮ್ ಟು ಸಿಲ್ವರ್ ಲೈನ್. ಇವತ್ತು ಪಿಕ್ಕೆ ಪೈಲ್ ರೀಡಿಂಗ್ ಇದೆ. ಇದೊಂಥರ ಏನಂತ ಹೇಳಿದರೆ ಒಂಥರ ಬಿರುಗಾಳಿಯ ಥರ ಬದಲಾವಣೆ ಬರ್ತಾ ಇದೆ, ಒಂಥರ ವಿಂಡ್ಸ್ ಆಫ್ ಚೇಂಜ್ ಅಂತಲೇ ಹೇಳ್ಬೋದು. ಟೈಮ್ ಸ್ಟಾಂಪ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ. ಸಬ್ಸ್ಕ್ರೈಬರ್ ಲೈಕ್ ಮಾಡಿದವ್ರಿಗೆ ಸ್ಪೆಷಲ್ ಥ್ಯಾಂಕ್ ಯು. ಈ ಬದಲಾವಣೆ ಹೇಗಿರ್ತದೆ ಅಂತ ಹೇಳಿದರೆ, ಇದು ನಿಮಗೆ ಮನಸ್ಸಿಗೆ ಇಷ್ಟ ಆಗ್ಬೋದು, ಇಷ್ಟ ಆಗದೇ ಇದ್ದಿರ್ಬೋದು. ಆದರೆ ಈ ಬದಲಾವಣೆ ನಿಮ್ಮ ಜೀವನ ಒಂಥರ ಚೇಂಜ್ ಮಾಡಲಿಕ್ಕೆ ಬರ್ತಾ ಇದೆ ಅಂತಲೇ ಹೇಳ್ಬೋದು. ಇದು ಸಡನ್ ಬರ್ಬೋದು, ಇದಕ್ಕಿಷ್ಟೇ ಟೈಮಿಂಗ್ಸ್ ಅಂತ ಹೇಳಿಲ್ಲ. ಇದು ನಿಮ್ಮ ಎನರ್ಜಿ ಮೇಲೆ ಇರ್ತದೆ. ಇದು ಜನರಲ್ ರೀಡಿಂಗ್ ಆ್ಯಸ್ ಎ ಗೈಡೆನ್ಸ್ ಆಗಿ ತಗೊಳ್ಳಿ. ಸೊ ಯಾರ ಜೀವನದಲ್ಲಿ ಬದಲಾವಣೆ ಬರ್ತಿದೆಯೋ ಅವರೆಲ್ಲ ಜೀವನ ಚೆನ್ನಾಗಿರಲಿ, ಈ ಬದಲಾವಣೆ ನಿಮ್ಮ ಜೀವನದಲ್ಲಿ ಒಳ್ಳೆಯದು ಮಾಡಲಿ ಅಂತ ಹೇಳಿ ಈ ಸಿಲ್ವರ್ ಲೈನ್ ಯೂನಿವರ್ಸಲ್ಲಿ ಪ್ರಾರ್ಥನೆ ಮಾಡ್ತದೆ. ಸೊ 1 ನಿಮಿಷ ಪ್ರಾರ್ಥನೆ ಮಾಡಿ. ಸೊ ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೇನೆ. ಇದು 3 ಇರ್ತದೆ ಪಿಕ್ಕೆ ಪೈಲ್. ನಿಮ್ಮ ಜೀವನದಲ್ಲಿ ಯಾವುದೊಂಥರ ಇದೊಂಥರ ಬಿರುಗಾಳಿ ಥರ ಬದಲಾವಣೆ ಅಂತಲೇ ಹೇಳ್ಬೋದು. ಸೊ ಚೇಂಜನ್ನು ರೆಸಿಸ್ಟ್ ಮಾಡಬೇಡಿ, ಅವಕಾಶಗಳು ಯಾವಾಗಲೂ ಬರ್ತಾ ಇರೋದಿಲ್ಲ. ಇಲ್ಲಿ 3 ಕಾರ್ಡ್ ತೆಗಿತಾರೆ, ಸಬೋರ್ಡಿಂಗ್ ಕಾರ್ಡು ತೆಗಿತಿದ್ದೇನೆ. ಬದಲಾವಣೆ ಪೈಲ್ ನಂಬರ್ 1, ಪೈಲ್ ನಂಬರ್ 2, ಪೈಲ್ ನಂಬರ್ 3. ಇದೊಂಥರ ಸ್ವಿಫ್ಟ್ ಚೇಂಜ್, ನಿಮ್ಮದು ವಿಂಡ್ಸ್ ಆಫ್ ಚೇಂಜ್ ಅಂತಲೇ ಹೇಳ್ಬೋದು. 2 ಆಫ್ ಕೀಸ್. ಇದಕ್ಕೆ ಸಬಾರ್ಡಿನೇಟಿಂಗ್ ಕಾರ್ಡು ತೆಗಿತಿದ್ದೇನೆ. One, 2, 3. ಫೈಲ್ ನಂಬರ್ 1 ಸೆಲೆಕ್ಟ್ ಮಾಡಿದವರಿಗೆ ದ ಸ್ಕ್ರೈಬ್ 12 ನಂಬರ್. ಈ ಕಾರ್ಡ್ ನೋಡ್ತಿರ್ಬೋದು. ನಿಮಗೆ ಈ ಕಾರ್ಡ್ ಅಟ್ರಾಕ್ಷನ್ ಅನಿಸುತ್ತೆ, ಈ ಚಿತ್ರ ಏನಾದ್ರು ನಿಮಗೆ ಅಟ್ರಾಕ್ಷನ್ ಅನಿಸ್ತಿದ್ರೆ ಈ ಕಾರ್ಡ್ ಸೆಲೆಕ್ಟ್ ಮಾಡ್ಬೋದು. ಇಲ್ಲಿ ಬರೀತಿದ್ದಾರೆ, ಒಬ್ಬರು ಪೇಪರಲ್ಲಿ ಇಲ್ಲಿ ಬಿದ್ದಿದೆ, ತುಂಬ ವಿಸ್ಡಮ್ ಇದು. ಫೈಲ್ ನಂಬರ್ 2 ದ ಕಿಂಗ್ ಆಫ್ ಕೀಸ್. ಕೋಟೆ ಇದೆ, ರಾಜ ಇದ್ದಾನೆ, ಕುದುರೆ ಇದೆ, ಸುತ್ತಮುತ್ತ ಗ್ರೀನ್ ನೇಚರ್ ಇದೆ, ಸೂರ್ಯ ಉದಯಿಸ್ತಿದ್ದಾನೆ ಇಲ್ಲಿ. ಇದು ಫೈಲ್ ನಂಬರ್ 2. ಫೈಲ್ ನಂಬರ್ 3 ದ ಕಾರ್ಮಿಕ್ ಟ್ರೆಂಚ್ 4 ನಂಬರ್. ಇಲ್ಲಿ ನೋಡ್ತಿರ್ಬೋದು, ಮಣ್ಣಗೆತ್ತಿದ್ದಾರೆ, ಹಿಂದೆ ಎಲ್ಲ ಹೊಲ ಹಸಿರಾಗಿದೆ, ಕುದುರೆ ನಿಂತಿದೆ, ಇಲ್ಲಿ ಬೀಜ ಬಿತ್ತನೆ ಮಾಡಲಿಕ್ಕೆ ರೆಡಿಯಾಗಿದೆ. ಸೊ ಇದೊಂಥರ ಕಾರ್ಮಿಕ್ ಟ್ರೆಂಚ್. One, 2, 3. ನಿಮಗೆ ಯಾವುದು ಬೇಕೋ ಅದನ್ನು ಸೆಲೆಕ್ಟ್ ಮಾಡಿ. ಸಬಾರ್ಡಿನೇಟಿಂಗ್ ಕಾರ್ಡ್ ಆಮೇಲೆ ತೆಗಿತೇನೆ. 1, 2, 3. ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೇನೆ. ವೆಲ್ಕಮ್ ಟು ಪೈಲ್ ನಂಬರ್ 1. ಯಾರು ಈ ಪೈಲ್ ಚಾಯ್ಸ್ ಮಾಡಿದ್ದೀರಾ, ದ ಸ್ಕ್ರೈಬ್. ಈ ಸ್ಕ್ರೈಬ್ ಏನು ಹೇಳ್ತಿದೆ ಅಂತ ಹೇಳಿದರೆ, ಇದೊಂಥರ ನೀವೊಂಥರ ಹೈಯರ್ ಲರ್ನಿಂಗ್ ಮಾಡೋರಿದ್ದೀರಿ ಅಂತೇಳಿ. ಅಂದರೆ ನಿಮ್ಗೆ ಈಗಂದರೆ ಕೆಲವೊಮ್ಮೆ ನಿಮ್ಗೆ ಅನಿಸ್ತಿರ್ಬೋದು, ಅಂದರೆ ಇನ್ನೇನು ಕಲಿಯೋದು, ಕೆಲವೊಮ್ಮೆ ನಮಗೆ ಅಂದರೆ ನಮಗೆ ಏಜ್ ಆಯಿತು, ಅಥವಾ ನನಗೆ ಓದಿದೆ ಅದು ನೆನಪಿರೋದಿಲ್ಲ, ಅಥವಾ ನನ್ನ ಹತ್ರ ಹಣ ಇಲ್ಲ, ಏನೋ ಒಂದು ಇಲ್ಲಿ ನೀವು ನೆವ ಮಾಡ್ಕೊಂಡಿರ್ತಿರ್ಬೋದು. ಅಥವಾ ನನಗೆ ಬೇಕಾದ ನಿಮಗೆ ಮನಸ್ಸಿಗೆ ಒಂದು ಅಂದರೆ ತೃಪ್ತಿಯಾಗುವಂಥ ನಿಮಗೆ ಟೀಚರ್ಸ್ ನಿಮಗೆ ಸಿಗದೇ ಇದ್ದಿರ್ಬೋದು. ಇಲ್ಲಿ ಯೂನಿವರ್ಸ್ ಹೇಳ್ತಿದ್ದಾರೆ, ಅಂದರೆ ನಿಮ್ಮ ಲೈಫ್ ಒಂಥರ ಇದೊಂಥರ
ಶಿಫ್ಟ್ ಚೇಂಜ್ ಆಗ್ತಾಯಿದೆ ಅಂತ ಹೇಳಿ. ಅಂದರೆ ನೀವು ಒಂಥರ ಥಿಯರಿ ಬರಿಬೋದು, ಆರ್ಟಿಕಲ್ ಬರಿಬೋದು, ಎಸ್ಸೆ ಬರಿಬೋದು. ಅಂದರೆ ಇದು ಹೇಗಂತೇಳಿ ನಿಮ್ಮನ್ನೊಂಥರ ಮಾಸ್ಟರ್ ಮಾಡಲಿಕ್ಕೆ ಬರ್ತಾ ಇದೆ. ಈ ಹೈಯರ್ ಲರ್ನಿಂಗ್ ಅಥವಾ ಹೈಯರ್ ಟೀಚಿಂಗಿಂದ ನೀವು ಬರೀ ನಿಮ್ಮ ಲೈಫನ್ನಷ್ಟೇ ನೀವು ಅಪ್ಲಿಫ್ಟ್ ಮಾಡೋದಿಲ್ಲ, ಇಡೀ ಜಗತ್ತನ್ನೇ ನೀವು ಅಪ್ಲಿಫ್ಟ್ ಮಾಡೋರಿದ್ದೀರಿ ಅಂತ ಇಲ್ಲಿ ಯೂನಿವರ್ಸ್ ಹೇಳ್ತಿದ್ದಾರೆ. ಸೊ ಇದೊಂಥರ ನಿಮ್ಮದು ಇಲ್ಲಿ ಎಜುಕೇಷನ್ ಕಂಟಿನ್ಯೂ ಆಗ್ತದೆ. ನಿಮ್ಮದು ಇಲ್ಲಿ ನೀವು ಮಾಸ್ಟರ್ ಆಗೋರಿದ್ದೀರಿ ಅಥವಾ ನಿಮ್ಮ ಜೀವನದಲ್ಲಿ ಒಬ್ಬರು ಮಾಸ್ಟರ್ ಅಥವಾ ಒಂದು ಸ್ಕೂಲ್ ನಿಮ್ಮ ಲೈಫಲ್ಲಿ ಎಂಟ್ರಿ ಆಗ್ತಾ ಇದೆ. ಸೊ ತುಂಬಾ ನೀವು ನಾವೆಲ್ಸ್ ಬರಿಬೋದು, ಎಸ್ಸೆ ಬರಿಬೋದು, ಆರ್ಟಿಕಲ್ಸ್ ಬರಿಬೋದು, ಅಥವಾ ಯಾವುದೊಂದು ಬುಕ್ ಬರಿಬೋದು. ನೀವೆಲ್ಲರ ಜೊತೆ ಸೇರಿಕೊಂಡು ಅಂದರೆ ಕ್ಲಾಸ್ ರೂಮಲ್ಲಿ ನೀವು ತುಂಬಾ ಎಜುಕೇಷನ್ ಇಲ್ಲಿ ತುಂಬಾ ಇದೆ. ನಿಮ್ಗೆ 2 ಕ್ಲಾರಿಫೈಯರ್ ತೆಗಿತಿದ್ದೇನೆ. ದ ಪಾತ್ಸ್ ಅನ್ನೋನ್. ಇಲ್ಲಿ ನಿಮಗೆ ಯೂನಿವರ್ಸ್ ಏನು ಹೇಳ್ತಿದ್ದಾರೆ ಅಂತ ಹೇಳಿದರೆ, ಇಲ್ಲಿ ನೀವು ನೋಡ್ತೀವಿ 11 ನಂಬರ್ ಬಂದಿದೆ, 12, 13 ಅಂದರೆ ರುಟೀನಾಗಿ ಬಂದಿದೆ. 11, 12, 13 ಅಂದರೆ ಒಂದಾದ್ಮೇಲೆ ಒಂದು ನಿಮ್ಮ ಜೀವನದಲ್ಲಿ ನೀವು ಸ್ಟೆಪ್ ಹಿಡ್ಕೊಂಡು ಹೆಜ್ಜೆ ಹೋಗೋರಿದ್ದೀರಿ ಅಂತೇಳಿ. ಇಲ್ಲಿ 8 ಆಫ್ ಸ್ಕೋರ್ ಪಾತ್ ಅನ್ನೋನ್. ಈಗ ನಿಮಗೆ ಅನಿಸ್ತಿರ್ಬೋದು, ಅಂದರೆ ನಿಮಗೀಗ ಹೇಗಂತ ಹೇಳಿದರೆ ಪೈಲ್ 1 ಸೆಲೆಕ್ಟ್ ಮಾಡಿದವರು ನಿಮಗೆ ಜೀವನ ಯಾವ ಕಡೆ ಹೋಗ್ತದೆ, ಏನು ಮಾಡಬೇಕಂತ ನಿಮ್ಗೆ ಗೊತ್ತಿಲ್ಲದೆ ಇದ್ದಿರ್ಬೋದು. ಏನೋ ಒಂದು ಯಾರ್ದೋ ಗೈಡೆನ್ಸ್ ಸಿಗ್ತಿರ್ಬೋದು, ಅಥವಾ ಏನೋ ಒಂದು ನಿಮ್ಮ ಇಂಟ್ಯೂಷನ್ ಹೊಳಿತಿರ್ಬೋದು. ಹಾಗೆ ನೀವು ಮಾಡ್ತಾ ಇದ್ದಿರ್ಬೋದು. ಅಂದರೆ ಇದೊಂಥರ ನಿಮ್ಮನ್ನೊಂಥರ ಪ್ರಿಪರೇಷನ್ ಮಾಡ್ತಾ ಇದೆ ಇಲ್ಲಿ ಬುದ್ಧ ಪ್ರಿಪೇರ್ಸ್. ಅಂದರೆ ನೀವು ತುಂಬ ತಾಳ್ಮೆಯಿಂದ ಕಾಯ್ತಾ ಇದ್ದೀರಿ. ಅಂದರೆ ನಿಮಗೆ ಮನಸ್ಸಿಗೆ ಅನಿಸ್ತಿರ್ಬೋದು, ಅಂದರೆ ನಾನೇನೋ ದೊಡ್ಡದು ಮಾಡ್ಲಿಕ್ಕೆ ಬಂದವ, ನನಗೇನೋ ಒಂದು ಅಂದರೆ ನನ್ನ ಸೋಲ್ ಪರ್ಪಸ್ ಇದೆ ಅಂತ ಹೇಳಿ ನೀವು ಪ್ರಿಪೇರ್ ಆಗ್ತಾ ಇದ್ದೀರಿ. ನಿಮ್ಮ ಸುತ್ತಮುತ್ತ ಇದ್ದವರು ಏನೇ ಹೇಳಿರ್ಬೋದು, ಆದರೆ ನಿಮ್ಮ ಮನಸ್ಸಲ್ಲಿದೆ, ಇಲ್ಲ ನನಗೆ ಇನ್ನೂ ಟೈಮ್ ಬೇಕು, ನಾನು ಇನ್ನೂ ಏನೋ ಕಲಿಬೇಕು, ನಾನೇನೋ ಸಾಧನೆ ಮಾಡಬೇಕು ಅಂತ ನಿಮ್ಮ ಮನಸ್ಸಲ್ಲಿದೆ. ಸೊ ನಿಮ್ಮ ಪಾಡಿಗೆ ನೀವು ಪ್ರಿಪೇರ್ ಆಗ್ತಾ ಇದ್ದೀರಿ. ಇದು ಹೇಗಂತ ಹೇಳಿದರೆ, ಅಂದರೆ ನಿಮಗಿಲ್ಲಿ ಒಬ್ಬರು ಯಾರಾದರೂ ಗೈಡೆನ್ಸ್ ಕೊಡುವವರು ಇರ್ಬೋದು. ನಿಮ್ಮ ಜೀವನದಲ್ಲಿ ಒಬ್ಬರು ಗೈಡೆನ್ಸ್ ಕೊಡೋರಿದ್ದಾರೆ. ಅಂದರೆ ನೀವೀಗೇನು ನೋಡ್ತಿದ್ದೀರಾ, ಈಗ ನಿಮ್ಮ ಜೀವನದಲ್ಲಿ ನೀವು ಅಂದ್ಕೊಂಡಿರ್ಬೋದು, ಅಂದರೆ ನಿಮಗೀಗೊಂದು ಏನೋ ಒಂದು ಈಗ ದಾರಿ ಕಾಣಿಸ್ತಿರ್ಬೋದು, ಆ ದಾರಿಯಲ್ಲಿ ನೀವು ಹೋಗ್ತಿರ್ಬೋದು, ಆ ದಾರಿಯಲ್ಲಿ ನಿಮಗೆ ಬೆಳಕಿರ್ಬೋದು. ಅದು ಯೂನಿವರ್ಸ್ ಹೇಳ್ತಿದ್ದಾರೆ ನೀವೊಂದು ಅನ್ನೋನ್ ಪಾತಿಗೆ ಕಾಲಿಡುವರಿದ್ದೀರಿ ಅಂತೇಳಿ. ಅಂದರೆ ಇದೊಂಥರ ತುಂಬ ಯೂನಿವರ್ಸ್ ಸೀಕ್ರೆಟ್ ಆಗಿದ್ದಾರೆ, ಮಿಸ್ಟ್ರಿ ಆಗಿದ್ದಾರೆ. ಅಂದರೆ ಈ ಅನ್ನೋನ್ ಪಾತ್ ನೀವು ಕೇಳಿರ್ಲಿಕ್ಕಿಲ್ಲ, ನೋಡಿರ್ಲಿಕ್ಕಿಲ್ಲ, ಅಥವಾ ನಿಮ್ಮ ಜೀವನದಲ್ಲಿ ಇದರ ಬಗ್ಗೆ ಏನಂತಲೇ ಗೊತ್ತಿರೋದಿಲ್ಲ. ಅಂದರೆ ಹೇಗಂತ ಹೇಳಿದರೆ, ಫಾರ್ ಎಕ್ಸಾಂಪಲ್ ನಾನು ಹೇಳಿರೋ ಇದು ಫಾರ್ ಎಕ್ಸಾಂಪಲು, ಅಂದರೆ ನೀವು ಸಪೋಸ್ ನೀವು ಯಾವುದೋ ಒಂದು ಸಣ್ಣ ಕೆಲಸ ಮಾಡ್ತಿರ್ತೀರಿ, ನಿಮ್ಗೊಂದು ದೊಡ್ಡ ಪೋಸ್ಟ್ ಬರ್ಬೋದು, ಅಡ್ಮಿನಿಸ್ಟ್ರೇಷನ್ ಪೋಸ್ಟು ಸಡನ್ ಬರ್ತದೆ. ಅಂದರೆ ನಿಮಗೆ ಅದರ ಬಗ್ಗೆ ಏನು ಐಡಿಯಾನೇ ಇರೋದಿಲ್ಲ, ಹೇಗೆ ಅಡ್ಮಿನಿಸ್ಟ್ರೇಷನ್ ಮಾಡಬೇಕಂತಲೂ ಗೊತ್ತಿರೋದಿಲ್ಲ, ಆದರೆ ನಿಮಗೆ ಸಡನ್ ಬರ್ತದೆ. ಸೊ ನೀವೊಂದು ಅಂದರೆ ನಿಮಗಿಲ್ಲಿ 2 ಪಾತ್ ಇನ್ನೂ ಇದೆ. ಅಂದರೆ ನೀವೇನೀಗ ತಾಳ್ಮೆಯಿಂದ ಕಾಯ್ತಿದ್ದೀರಾ, ನಿಮ್ಮ ಮನಸ್ಸಿಗೆ ಅನಿಸಿದೆಯಾ, ಅದು ಇನ್ನೂ 2 ಪಾತ್ ಇದೆ. ಅನ್ನೋನ್ ಪಾತ್ಗೆ ಕಾಲು ಹೊಡೆರಿದ್ದು ಇದೊಂಥರ ತುಂಬ, ಅಂದರೆ ನಿಮಗೆ ಆ ಟೈಮ್ ಬಂದಾಗ ಯೂನಿವರ್ಸ್ ನಿಮಗೆ ರಿವೀಲ್ ಮಾಡ್ತಾರೆ. ಅಂದರೆ ಏನು ಅನ್ನೋನ್ ಪಾತ್ ಅಂತೇಳಿ, ಇದು ತುಂಬ ಸೀಕ್ರೆಟ್ ಆಗಿದೆ ಈ ಪಾತ್ ನಿಮ್ಮದು. ಸೊ ಈಗ ನೀವು ಕಂಟಿನ್ಯೂ ಆಗಿ ಮುಂದೆ ಹೋಗಿ, ಅಂದರೆ ಇಲ್ಲೊಂಥರ ವಿಂಡ್ಸ್ ಆಫ್ ಚೇಂಜ್ ಬರ್ತಾ ಇದೆ. ಅಂದರೆ ನಿಮ್ಮನ್ನೊಂಥರ ತುಂಬ ಎಜುಕೇಷನ್ ಇಲ್ಲಿ, ಅಂದರೆ ನಿಮ್ಮನ್ನು ಇಲ್ಲಿ ಬೆಳಕಿನ ಕಡೆ ಯೂನಿವರ್ಸ್ ಕರೆದೊಯ್ತಿದ್ದಾರೆ. ಫಾಲ್ಸ್ ಪರ್ಸನ್ ಇಲ್ಲಿ ನಿಮಗೆ ಏನಂತ ಹೇಳಿದರೆ, ನಿಮ್ಮ ಜೀವನದಲ್ಲಿ ಕೆಲವರಿಗೆ ಕೆಲವರು ನಿಮಗೆ ನಂಬಿಕೆ ದ್ರೋಹ ಮಾಡಿರ್ಬೋದು, ಮೋಸ ಮಾಡಿರ್ಬೋದು, ಅಥವಾ ಇವರು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಇರ್ಬೋದು, ಅಥವಾ ನಿಮ್ಮ ಪ್ರೀತಿ ಪಾತ್ರ ಇರ್ಬೋದು. ಸೊ ಒಬ್ಬರು ನಿಮ್ಮ ಜೀವನದಲ್ಲಿ ನಿಮಗೆ ಮೋಸ ಮಾಡಿರ್ಬೋದು. ಸೊ ಇದರಿಂದ ನೀವು ನಿಮ್ಮ ಎಜುಕೇಷನ್, ಅಂದರೆ ನಾನು ಪುಸ್ತಕದ ಕಡೆ ಜಾಸ್ತಿ ಗಮನ ಕೊಡ್ತೇನೆ ಅಂತ ನಿಮಗೆ ಅನಿಸ್ತಿರ್ಬೋದು. ಇಲ್ಲಿ 8 ತುಂಬ ಇಂಪಾರ್ಟೆಂಟ್ ಇದೆ. 8 1 3 ಅಥವಾ 8 ತುಂಬಾ ಇಂಪಾರ್ಟೆಂಟ್ ಇದೆ. ಈ ಫಾಲ್ಸ್ ಪರ್ಸನ್ ಒಂದು ಕ್ಲಾರಿಫೈ ಮಾಡ್ತೇನೆ, ಫಾಲ್ಸ್ ಪರ್ಸನ್ ಯಾಕೆ ಬಂದಿದೆ ಅಂತ ಹೇಳಿ. ಇಲ್ಲಿ ನಿಮ್ಮದು ಪಾತ್ ನಿಮಗೆ ಮುಂದೆ ರಿವೀಲ್ ಆಗ್ತದೆ. ಇಲ್ಲಿ ನಿಮಗೆ ಇದೊಂಥರ, ಕೆಲವರಿಗೆ ಇದೊಂಥರ ಅಲರ್ಟ್ ಮೆಸೇಜ್ ಅಂತಲೇ ಹೇಳ್ಬೋದು. ಕೆಲವರು ಹೇಗಂತ ಹೇಳಿದರೆ, ಅಂದರೆ ನಿಮ್ಮ ಸುತ್ತಮುತ್ತ ಇರೋರಲ್ಲಿ ಯಾರೋ ಒಬ್ಬರು ಅಂದರೆ ನಿಮ್ಮ ಬಗ್ಗೆ ಈಗ ಥಿಂಕ್ ಮಾಡ್ತಿದ್ದಾರೆ.
ಇದು ಹೇಗಂತ ಹೇಳಿದರೆ, ಅಂದರೆ ನಿಮಗೆ ಮೋಸ ಮಾಡಲಿಕ್ಕಿರ್ಬೋದು ಅಥವಾ ನಿಮ್ಮ ಮನೆಯಿಂದ ಏನಾದರೂ ಕಳ್ಳತನ ಮಾಡಲಿಕ್ಕಿರ್ಬೋದು. ಇಲ್ಲಿ ಅಂದರೆ ನಿಮ್ಗೆ ಇಲ್ಲಿ ಬೆನ್ನ ಹಿಂದೆ ಒಂದು ಮೋಸ ನಡೀತದೆ. ಇದು ಹಣದ ವಿಷಯದಲ್ಲಿ ಇರ್ಬೋದು ಅಥವಾ ನಿಮ್ಮ ಪ್ರೀತಿಯ ವಿಷಯದಲ್ಲಾದರೂ ಇರ್ಬೋದು ಅಥವಾ ನಿಮ್ಮ ಪಾರ್ಟ್ನರ್ ಇರ್ಬೋದು. ನಿಮ್ಗೆ ಯಾರಾದರೂ ಮೋಸ ಮಾಡ್ಬೋದು. ಇದೊಂಥರ ವಿಂಡ್ಸ್ ಆಫ್ ಚೇಂಜ್ ಅಂತಲೇ ಹೇಳ್ತಿದ್ದಾರೆ. ಇದು ಎಲ್ರಿಗೂ ರೆಸನೇಟ್ ಆಗಿರಲಿಕ್ಕಿಲ್ಲ, ಕೆಲವರಿಗೆ ಮಾತ್ರ. ಅಂದರೆ ಇಲ್ಲಿ ನಿಮ್ಗೇನೋ ಒಂಥರ ಭಯ ಅಂದರೆ ನಿಮ್ಗೊಂಥರ ಭಯ ಬರ್ತದೆ. ಅಂದರೆ ಈ ವ್ಯಕ್ತಿ ಮೋಸ ಮಾಡಿದ ನಂತರ ನಿಮಗೆ ಭಯ ಅಂತ ಅನಿಸ್ಬೋದು. ಅಥವಾ ಇಲ್ಲಿ ಕೆಲವರಿಗೆ ನಿಮ್ಮ ಮನೆಯಿಂದ ಏನಾದರೂ ವಸ್ತುಗಳು ಕಳ್ಳತನ ಆಗ್ಬೋದು ಕೆಲವರಿಗೆ. ಅಂದರೆ ಇಲ್ಲಿ ಕಳ್ಳರದ್ದು ತುಂಬಾ ಇದೆ ಇಲ್ಲಿ ಕ್ಲಾರಿಫಿಕೇಶನ್. ಅಂದರೆ ನಿಮ್ಮ ಜೀವನದಲ್ಲಿ ಯಾರೊಬ್ಬರು ನಿಮ್ಮವರೇ ನಿಮಗೆ ಮೋಸ ಮಾಡ್ಬೋದು. ಅಥವಾ ನೀವು ಯಾರೋ ನಂಬಿದ್ದೀರೋ ಅವರು ನಿಮ್ಮ ಮನೆಯಲ್ಲಿ ಏನಾದರೂ ಕಳ್ಳತನ ಮಾಡ್ಬೋದು, ಏನೋ ಒಂದು ಆಗ್ಬೋದು ಇಲ್ಲಿ. ಅಥವಾ ಇಲ್ಲಿ ಸೊ ಇದೊಂಥರ ನಿಮ್ಮದು ವಿಂಡ್ಸ್ ಆಫ್ ಚೇಂಜ್ ಅಂತಲೇ ಯೂನಿವರ್ಸ್ ಹೇಳ್ತಿದ್ದಾರೆ. ಇದು ಸಡನ್ ಆಗ್ತದೆ. ಕ್ಲಾರಿಫೈ ಮಾಡ್ತಿದ್ದೇನೆ. ಸಡನ್ ಚೇಂಜ್. ಕಾರ್ಡ್ ಕ್ಲಾರಿಫೈ ಮಾಡ್ತಿದ್ದೇನೆ. ಸಡನ್ ಚೇಂಜ್. ನಿಮಗೆ ಈಗ ತುಂಬ ಚಾಯ್ಸ್ ಇರ್ಬೋದು ಅಥವಾ ಕನ್ಫ್ಯೂಷನ್ ಇದ್ದಿರ್ಬೋದು. ನೀವು ಮಾಡ್ತಾ ಇರೋ ಕೆಲಸದಲ್ಲಿ ಕ್ಲಾರಿಟಿ ಇಲ್ಲದೆ ಇದ್ದಿರ್ಬೋದು. ಆದರೆ ಇಲ್ಲಿ ಇನ್ನು ಮುಂದೆ ನಿಮ್ಮ ಜೀವನದಲ್ಲಿ ಬದಲಾವಣೆ ಹೇಗೆ ಬರ್ತದೆ ಅಂತ ಹೇಳಿದರೆ, ನಿಮ್ಮದೊಂದು ಹೊಸ ಜರ್ನಿ ಸ್ಟಾರ್ಟ್ ಆಗ್ತದೆ. ಅಂದರೆ ಇದೊಂಥರ ಯೂನಿವರ್ಸ್ ನಿಮಗೇನೋ ಆಫರ್ ಕೊಡ್ತಿದ್ದಾರೆ. ಅಂದರೆ ಒಂದು ಆಫರ್ ಬರ್ತದೆ ನಿಮಗೆ ಜೀವನದಲ್ಲಿ. ಇದು ಪ್ರೀತಿಯ ಆಫರ್ ಇರ್ಬೋದು. ನಿಮಗೆ ಪ್ರೀತಿಯಿಂದ ಒಂದು ಆಫರ್ ಬರ್ಬೋದು. ನಿಮ್ಮ ಜೀವನ ಒಂದು ಹೊಸ ಜರ್ನಿ ಸ್ಟಾರ್ಟ್ ಆಗ್ತದೆ. ಅಂದರೆ ತುಂಬ ಧೈರ್ಯದಲ್ಲಿ ನೀವು ಮುಂದೆ ಸಾಗ್ತಿದ್ದೀರಿ ಇದರ ನೆಕ್ಸ್ಟ್ ನಿಮ್ಮ ಜೀವನದಲ್ಲಿ. ಈಗ ನಿಮಗೆ ತುಂಬ ನೀವೊಂಥರ ಈಗ ಯಾವುದೋ ಭ್ರಮೆಯಲ್ಲಿರ್ಬೋದು. ಇಲ್ಯೂಷನ್ ಅಂತ ಹೇಳ್ತಾರೆ. ಡೇ ಡ್ರೀಮಿಂಗ್ ಇರ್ಬೋದು, ಕೆಲವರಿಗೆ ಫ್ಯಾಂಟಸಿ ಅಂತ ಹೇಳ್ತಾರೆ. ಅಂದರೆ ಯಾವುದು ಸೆಲೆಕ್ಟ್ ಮಾಡಬೇಕು, ಯಾವುದು ಬಿಡಬೇಕು, ತುಂಬ ನಿಮಗೆ ದ್ವಂದ್ವ ಇದ್ದಿರ್ಬೋದು. ಯಾವುದನ್ನು ಸೆಲೆಕ್ಟ್ ಮಾಡಲಿ, ಯಾವುದು ಕಲೀಲಿ, ಯಾವುದು ಬಿಡಲಿ, ಯಾರನ್ನು ಸೆಲೆಕ್ಟ್ ಮಾಡಲಿ. ಇಲ್ಲಿ ನಿಮಗೆ ತುಂಬ ಚಾಯ್ಸ್ ಇದೆ, ಆಪ್ಷನ್ ಇದೆ. ಸೊ ಅದೆಲ್ಲ ನೀವು ಹೊರಗೆ ಬಂದು ಕ್ಲಾರಿಟಿಗೆ ಬರ್ತೀರಿ ನಿಮಗೆ. ಅಂದರೆ ಇಲ್ಲೊಂದು ಹೊಸ ಬಿಗಿನಿಂಗ್ ಆಗ್ತಾ ಇದೆ ನಿಮ್ಮ ಜೀವನದಲ್ಲಿ. ತುಂಬ ಧೈರ್ಯದಲ್ಲಿ ನೀವು ಮುಂದೆ ಸಾಗುವವರಿದ್ದೀರಿ. ನಿಮ್ಮಲ್ಲಿರೋ ಏನು ಕ್ರಿಯೇಟಿವಿಟಿ ಇದೆಯಾ ಅದರಿಂದ. ಸೊ ಇದೊಂಥರ ನಿಮ್ಮದು ಲೈಫಲ್ಲಿ ಒಂಥರ ಮೇಜರ್ ಚೇಂಜಸ್ ಅಂತಲೇ ಹೇಳ್ಬೋದು. ಒಂದು ಸ್ಟ್ರೆಂತ್ ಬರ್ತದೆ. ನಿಮ್ಮದೊಂದು ಹೊಸ ಅವೇಕನಿಂಗ್ ಆಗ್ತದೆ. ನಿಮ್ಗೊಂಥರ ನಿಮ್ಮ ಸೋಲ್ ಅವೇಕನಿಂಗ್ ಆಗ್ಬೋದು. ಇದರ ನಂತರ ನೀವೊಂಥರ ಇಲ್ಲಿ ಮುಂದೆ ನಿಮ್ಮದು ಏನು ಹೇಳ್ತಿದ್ದಾರೆ, ಒಂಥರ ಸೋಲ್ ಪರ್ಪಸ್ ಕಡೆ ನೋಡ್ಬೋದು ಕೆಲವರು. ಅಂದರೆ ನಿಮ್ಮದು ಜನಗಳಿಗೆ ನೀವು ಸರ್ವ್ ಮಾಡ್ಬೋದು. ಇನ್ನು ಕೆಲವರು ನೀವೇನಾದರೂ ಪಾರ್ಟ್ನರ್ಶಿಪ್ ಕಡೆ ನೋಡ್ತಿರ್ಬೋದು. ಇನ್ನು ಕೆಲವರು ತುಂಬ ಹೀಲ್ ಆಗ್ತಿದ್ದಾರೆ. ಅಂದರೆ ಇಲ್ಲಿ ಕೆಲವರು ಧರ್ಮಗುರುಗಳು ಇದ್ದಾರೆ. ಅಂದರೆ ನೀವೊಂಥರ ತುಂಬ ಸೀಕ್ರೆಟ್ ಪರ್ಸನ್, ತುಂಬ ಮಿಸ್ಟೀರಿಯಸ್ ಪರ್ಸನ್ ನೀವು. ಅಂದರೆ ನೀವಂದರೆ ನಿಮಗೆ ನಿಗೂಢ ವಿದ್ಯೆಗಳು ಅಥವಾ ಏನಾದರೂ ನಡೀತಿರೋದು ನಿಮಗೆ ಗೊತ್ತಾಗ್ತಿರ್ಬೋದು. ತುಂಬ ಇಂಟ್ಯೂಟಿವ್ ಪರ್ಸನ್ ನೀವು. ಈಗ ನೀವು ಹೀಲ್ ಆಗ್ತಿದ್ದೀರಿ. ಅಂದರೆ ತುಂಬಾ ನೀವು ನೋವಲ್ಲಿ ಇದ್ದಿರ್ಬೋದು. ಹೀಲಾಗಿ ನಿಮ್ಮ ನೆಕ್ಸ್ಟ್ ಜರ್ನಿ ಕಡೆ ನೋಡ್ತಿರ್ಬೋದು ನೀವು. ಇದು ಫೈಲ್ ನಂಬರ್ 1 ಸೆಲೆಕ್ಟ್ ಮಾಡಿದವರಿಗೆ ನಿಮಗೆ ಯೂನಿವರ್ಸ್ ಕಡೆಯಿಂದ ಒಂದು ಮೆಸೇಜ್ ತೆಗಿತಿದ್ದೇನೆ. ಹೈಯರ್ ಸೆಲ್ಫ್. ಇದು ನೀವು ಹೈಯರ್ ಸೆಲ್ಫ್ ಅಂತ ಯಾರು ತಿಳ್ಕೊಂಡಿದ್ದೀರಾ ಅವ್ರ ಕಡೆಯಿಂದ ಮೆಸೇಜ್. ಫೈಲ್ ನಂಬರ್ 1 ಸೆಲೆಕ್ಟ್ ಮಾಡಿದವರಿಗೆ ದ ಆನ್ಸರ್ ಟು ಯುವರ್ ಕ್ವಶನ್ ಈಸ್ ವಿದಿನ್ 6 months. 6 months ಒಳಗೆ ನಿಮ್ಮ ಕ್ವಶನಿಗೆ ಆನ್ಸರ್ ಸಿಗ್ತದೆ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್. ಡೋಂಟ್ ಬಿ ಸೋ ಟಾಕ್ಸಿಕ್ ಆ್ಯಂಡ್ ಅನ್ಹೆಲ್ದಿ.
ತುಂಬ ಅಂದರೆ ತುಂಬ ನೆಗೆಟಿವ್ ಆಗಿರಬೇಡಿ ಅಥವಾ ನಿಮ್ಮ ಆರೋಗ್ಯ ಹಾಳು ಮಾಡ್ಕೊಳ್ಬೇಡಿ ಅಂತ ಹೇಳ್ತಿದ್ದಾರೆ. ಅಂದರೆ ತುಂಬ ನೆಗೆಟಿವ್ ಆಗಿ ನಮ್ಮ ಆರೋಗ್ಯನೂ ಹಾಳಾಗ್ತದೆ ನೆಗೆಟಿವ್ ಥಿಂಕಿಂಗಿಂದ. ಕಾಲ್ ಅಪಾನ್ ಏಂಜಲ್ಸ್, ದೇ ವಿಶ್ ಟು ಸ್ಪೀಕ್ ಟು ಯು. ಏಂಜಲ್ಸನ್ನು ಕರೆಯಿರಿ, ಅವ್ರು ನಿಮ್ಮ ಜೊತೆ ಮಾತಾಡಲಿಕ್ಕೆ ಇದ್ದಾರೆ ಅಂತೇಳಿ. ಅಂದರೆ ಇದು ಟೆಲಿಪತಿ ಇರ್ಬೋದು ಅಥವಾ ಪ್ರಾರ್ಥನೆ ಮೂಲಕ ಇರ್ಬೋದು. ಏಂಜಲ್ಸ್ ಬಂದು ನಿಮ್ಮ ಹತ್ರ ಮಾತಾಡ್ತಾರೆ ಅಥವಾ ಕನಸಿನ ಮೂಲಕ ಇದ್ದಿರ್ಬೋದು. ಯುವರ್ ಇಂಟ್ಯೂಷನ್ ಈಸ್ ಆನ್ ಪಾಯಿಂಟ್, ನಿಮ್ಮದು ಇಂಟ್ಯೂಷನ್ ಆನ್ ಪಾಯಿಂಟ್ ಆಗೋದ್ರಲ್ಲಿದೆ. ಎಕ್ಸ್ಪ್ರೆಸ್ ಯುವರ್ ಸೆಲ್ಫ್, ಫಾಲೋ ದ ಕ್ರಿಯೇಟಿವ್ ಕಾಲಿಂಗ್, ನಿಮ್ಮಲ್ಲಿ ಒಂಥರ ಕ್ರಿಯೇಟಿವಿಟಿ ಇದೆ, ಅದನ್ನು ಹೊರಗೆ ತನ್ನಿ ಅಂತ ಹೇಳ್ತಿದ್ದಾರೆ. ಯು ಆರ್ ಹೆವಿಲಿ ಪ್ರೊಟೆಕ್ಟೆಡ್ ಬೈ ದ ಸ್ಪಿರಿಚುವಲ್ ರಿಯಾಲ್ಮ್, ನಿಮ್ಮನ್ನೊಂದು ಅಂದರೆ ಏನು ಹೇಳ್ತಾರೆ, ಒಂದು ಆಧ್ಯಾತ್ಮಿಕದ ಒಂದು ರಿಯಾಲ್ಮ್ ಅಂತ ಹೇಳ್ತಾರೆ. ಆ ಜಗತ್ತು ನಿಮ್ಮನ್ನೊಂದು ನಿಮಗೆ ರಕ್ಷಣೆ ಕೊಡ್ತಾ ಇದೆ ಅಂತ ಹೇಳಿ. ಐ ಆಮ್ ಕಮ್ಯುನಿಕೇಟಿಂಗ್ ಥ್ರೂ ಮ್ಯೂಸಿಕ್ ಲಿರಿಕ್ಸ್, ನಿಮಗೇನಾದರೂ ಯಾವುದಾದ್ರೂ ಒಂದು ಮ್ಯೂಸಿಕ್ ಮುಖಾಂತರ ಅಥವಾ ಅದರ ಆ ಪದ್ಯದ ಒಂದು ಚರಣದ ಮುಖಾಂತರ ನಿಮಗೆ ಪಲ್ಲವಿ ಮುಖಾಂತರ ನಿಮ್ಮನ್ನು ಯೂನಿವರ್ಸ್ ಕಾಂಟ್ಯಾಕ್ಟ್ ಮಾಡ್ಬೋದು. ಇದು ಫೈಲ್ ನಂಬರ್ 1 ಸೆಲೆಕ್ಟ್ ಮಾಡಿದವರಿಗೆ. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು. ವೆಲ್ಕಮ್ ಟು ಫೈಲ್ ನಂಬರ್ 2. ಯಾರು ಫೈಲ್ ಚಾಯ್ಸ್ ಮಾಡಿದ್ದೀರಾ? ನಿಮ್ಮ ಜೀವನದಲ್ಲಿ ಅಂದರೆ ಯಾವ ಇದು ಬದಲಾವಣೆ ಬಿರುಗಾಳಿ ಅಂತ ಹೇಳ್ಬೋದು. ನೀವೊಂಥರ ಅಂದರೆ ಈ ಬಿರುಗಾಳಿ ಅಂದರೆ ಯಾವ ರೀತಿ ಬದಲಾವಣೆ ಬರ್ತದೆ, ನಿಮ್ಮಲ್ಲೊಂದು ಕಾನ್ಫಿಡೆಂಟ್ ಬರ್ತದೆ. ಇಷ್ಟು ತನಕ ಕಾನ್ಫಿಡೆಂಟ್ ಇಲ್ಲದೆ ಇದ್ದಿರ್ಬೋದು ಅಥವಾ ಇದೊಂಥರ ಸಕ್ಸಸ್ಫುಲ್ ನಿಮ್ಮದು ಜರ್ನಿ ಅಂತಲೇ ಹೇಳ್ಬೋದು. ಅಂದರೆ ಯಾವುದೋ ಒಂದು ಖುಷಿಯಿಂದ ನೀವು ಅಂದರೆ ಒಂದು ಹೊರಡ್ತಾ ಇದ್ದೀರಿ. ಇನ್ನು ಕೆಲವರು ಹೇಗಂತ ಹೇಳಿದ್ರೆ ನೀವೊಂಥರ ಅಂದರೆ ನಿಮ್ಮ ಸೋಲ್ ಅವೇಕನಿಂಗ್ ಆಗಿ ನಿಮಗೆ ಸೋಲ್ ಪರ್ಪಸ್ ಕಡೆ ನೀವು ಹೊರಟಿರ್ಬೋದು ತುಂಬ ಖುಷಿಯಿಂದ. ಅಂದರೆ ಇದೊಂಥರ ಒಂದು ಸೋಲ್ ಪರ್ಪಸ್ ಜರ್ನಿ ಅಂತೇಳಿ. ಇನ್ನು ಕೆಲವರು ಹೇಗಂತ ಹೇಳಿದ್ರೆ ನೀವೇನೋ ಒಂದು ನಿಮ್ಮ ಲೈಫ್ ಒಂದು ಪಾರ್ಟ್ ಎಂಡ್ ಮಾಡ್ಕೊಂಡು ಒಂದು ಹೊಸ ಪಾರ್ಟಿನ ಹತ್ರ ಹೋಗ್ತಿದ್ದೀರಿ, ತುಂಬ ಖುಷಿಯಿಂದ ಹೋಗ್ತಿದ್ದೀರಿ. ಇನ್ನು ಕೆಲವರಿಗೆ ಇದೊಂಥರ ಸಿವಿಲ್ ಅಥವಾ ಕಮರ್ಷಿಯಲ್ ಅಥಾರಿಟಿ ಅಂತಲೇ ಹೇಳ್ಬೋದು. ಇನ್ನು ಕೆಲವರಿಗೆ ಕಾನ್ಫಿಡೆಂಟ್ ಬರ್ತಾ ಇದೆ. ಅಂದರೆ ನೀವು ಬರೀ ನಿಮ್ಮ ವರ್ಕ್ ಅಥವಾ ಕ್ಯಾರಿಯರ್ ಮೇಲೆ ತುಂಬ ಫೋಕಸ್ ಮಾಡ್ತೀರಿ ಇನ್ನು ಮುಂದೆ. ಇದೊಂಥರ ಇದೊಂದು ಸ್ವಿಫ್ಟ್ ಆಫ್ ಚೇಂಜ್ ಅಂತಲೇ ಹೇಳ್ಬೋದು. ನೀವು ತುಂಬ ಥಾಟ್ಫುಲ್ ಮತ್ತು ಹೆಲ್ಪ್ಫುಲ್ ಆಗ್ತೀರಿ ಬಿಸ್ನೆಸ್ ಅಥವಾ ಫೈನಾನ್ಷಿಯಲ್ ಮ್ಯಾಟರ್ಸಲ್ಲಿ. ಇದು ಅಂದರೆ ತುಂಬ ಗೋಲ್ ಓರಿಯೆಂಟೆಡ್ ಪರ್ಸನ್ ಆಗೋರಿದ್ದೀರಿ ನೀವು. ತುಂಬಾ ಇಷ್ಟು ತನಕ ನಿಮ್ಮ ಮನಸ್ಸು ಆ ಕಡೆ ಇದ್ದಿರ್ಬೋದು. ಸೊ ಇದೊಂಥರ ಮೇಜರ್ ಪ್ರಮೋಷನ್, ನಿಮ್ಮದು ಹೈಟ್ನಿಂಗ್ ಆಫ್ ದ ಇನ್ಕಮ್ ಅಥವಾ ಕ್ಯಾರಿಯರ್ ಅಚೀವ್ಮೆಂಟ್ ಇರ್ಬೋದು. ಇದೊಂಥರ ತುಂಬ ನೀವು ಅಥವಾ ಕೆಲವರು ನಿಮ್ಮ ಪಾರ್ಟ್ನರ್ ಕಡೆ ನೀವು ಹೊರಟಿರ್ಬೋದು. ನಿಮ್ಮ ಪಾರ್ಟ್ನರ್ಗೆ ನೀವೇನಾದರೂ ಒಂದು ಆಫರ್ ಕೊಡಬೇಕಂತ ಹೊರಟಿರ್ಬೋದು, ತುಂಬ ಖುಷಿಯಿಂದ ಹೊರಟಿರ್ಬೋದು. ಅಂದರೆ ನೀವೊಂಥರ ಕಿಂಗ್ ರೋಲಿಗೆ ಬರೋರಿದ್ದೀರಿ ಅಂತ ಹೇಳ್ಬೋದು. ನೀವೊಂಥರ ಕಿಂಗ್ ಥರ ಅಂದರೆ ನಿಮ್ಮದು ರಾಜ ಯುದ್ಧ ಮಾಡಿ ವಿಜಯವನ್ನು ಸಾಧಿಸಿ ಅವನ ಕುದುರೆ ಮೇಲೆ ಅವನ ಖುಷಿಯಿಂದ ಅವನ ಅರಮನೆಗೆ ಬರ್ತಿದ್ದಾನೆ. ಇದೊಂಥರ ದಿಗ್ವಿಜಯ ಅಂತಲೇ ಹೇಳ್ಬೋದು ನಿಮಗೆ ಲೈಫಲ್ಲಿ. ನಿಮಗೆ ಕಾರ್ಡ್ ಕ್ಲಾರಿಫಿಕೇಶನ್ ತೆಗಿತಿದ್ದೇನೆ. Five of Roses, 5, 3. ಇಲ್ಲಿ 5 ನಂಬರ್ ತುಂಬ ಇಂಪಾರ್ಟೆಂಟ್ ಇದೆ. 15, 5, 3, 5, 5, 3 ಅಥವಾ 6. ಇಲ್ಲಿ ನಿಮಗೆ 555 ತುಂಬ ಕಾಣಿಸ್ತಿರ್ಬೋದು ಇಲ್ಲಿ ಕೆಲವರಿಗೆ. ಇದು ಹೇಗಂತ ಹೇಳಿದರೆ ನಿಮ್ಮ ಲೈಫ್ ಒಂಥರ ಇಲ್ಲಿ ನಿಮ್ಮ ಲೈಫಲ್ಲಿ ತುಂಬಾ ಇದೊಂಥರ ಏನು ಹೇಳ್ತಾರೆ, ಪಾಲಿಟಿಕ್ಸ್ ನಡೀತಾ ಇದ್ದಿರ್ಬೋದು ಜೀವನದಲ್ಲಿ. ಅಂದರೆ ನಿಮ್ಮ ಹಿಂದಿಂದ ಒಂದು ನಿಮ್ಮ ಮುಂದಿಂದ ಒಂದೊಬ್ಬರು ಅಂದರೆ ತುಂಬಾ ಅಂದರೆ ಏನು ಹೇಳ್ತಿದ್ದಾರೆ, ಒಂಥರ ನಿಮ್ಮ ಮುಂದೆ ಏನು ಕಪಟ ನಾಟಕ ಅಂತ ಹೇಳ್ತಾರೆ, ಇದು ಆ ರೀತಿ ಇದ್ದಿರ್ಬೋದು. ಅಥವಾ ಇಲ್ಲಿ ಯೂನಿವರ್ಸ್ ಹೇಳ್ತಿದ್ದಾರೆ ನೀವು ಯಾವುದೇ ಒಂದು ಅಂದರೆ ಇಲ್ಲಿ ಒಂದು ನಿಮಗೆ ಅಲರ್ಟ್ ಮೆಸೇಜ್ ಇದೆ. ಯಾವುದೇ ಒಂದು ಜಗಳ ಆಗಲಿ ಅಥವಾ ಪಾಲಿಟಿಕ್ಸ್ ವಿಷಯದಲ್ಲಿ ಇರ್ಬೋದು ಇದು, ಅಥವಾ ಬೇರೆ ಯಾವುದೇ ಇದ್ದಿರ್ಬೋದು, ನೀವು ಜಗಳದಲ್ಲಿ ಇಂಟರ್ಫಿಯರ್ ಆಗಬೇಡಿ ಅಂತ ಹೇಳ್ತಿದ್ದಾರೆ. ಯಾಕಂದರೆ ಇದು ಜಗಳ ದೊಡ್ಡದಾಗೋದ್ರಲ್ಲಿದೆ. ಸೊ ಅದನ್ನು ನೀವು ಏನೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಜಗಳ ಸ್ಟಾರ್ಟ್ ಆದಾಗ ಜಸ್ಟ್ ಅದನ್ನು ಅಲ್ಲಿಗೆ ಕಟ್ ಮಾಡಿ ಅಲ್ಲಿಂದ ಲೆಟ್ಗೋ ಮಾಡಿ ಅಂತ ಹೇಳ್ತಿದ್ದಾರೆ. ಅಂದರೆ ಯಾವುದೇ ಕಾರಣಕ್ಕೂ ನೀವು ಇಲ್ಲಿ ಮಧ್ಯಸ್ಥಿಕೆ ವಹಿಸ್ಕೊಂಡು ಬೇರೆಯವರು ಜಗಳ ಮಾಡ್ತಿರ್ಬೋದು ಅಥವಾ ನಿಮ್ಮ ಪರ್ಸನಲ್ ವಿಷಯ ಇದ್ದಿರ್ಬೋದು, ನೀವು ಅದನ್ನು ಕಂಟಿನ್ಯೂ ಮಾಡಲಿಕ್ಕೆ ಹೋಗಬೇಡಿ. ಏನಿದ್ರು ಅದನ್ನು ಅಲ್ಲಿಗೆ ನೀವು ಕಟ್ ಮಾಡೋದು ಒಳ್ಳೆಯದು. ಯಾಕಂದರೆ ಇದು ಮುಂದೆ ದೊಡ್ಡ ವಿಷಯ ಆಗ್ಬೋದು. ಸೊ ಇದೊಂಥರ ನಿಮಗೆ ಅಲರ್ಟ್ ಮೆಸೇಜ್. ಇಲ್ಲಿ ನಿಮ್ದೊಂಥರ ಲೈಫ್ ಒಂಥರ ಏನು ಹೇಳ್ತಾರೆ, ಒಂಥರ ಸಂತರ ಶೈನ್ ಆಗೋದಿದೆ, ಒಂದು ಹ್ಯಾಪಿ ಮೂಮೆಂಟ್ ಬರೋದ್ರಲ್ಲಿದೆ ಅಂತ ಹೇಳ್ತಾರೆ. ಇಲ್ಲೂ ದ ಮ್ಯೂಸ್ ಅಂದರೆ ನೀವೊಂಥರ ಖುಷಿಯಿಂದ ಇದು ಕುಣಿದಾಡುವಂಥ ಸಮಯ. ಅಂದರೆ ನಿಮ್ಗೆ ಇಲ್ಲಿ ಕೆಲವರು ನಿಮ್ಮಲ್ಲಿರೋ
ಇಲ್ಲಿ ಏನು ಹೇಳ್ತಾರೆ, ನೀವು ಕೆಲವರು ಇಲ್ಲಿ ಗುರು ಇದ್ದೀರಿ, ಟೀಚರ್ ಇದ್ದೀರಿ, ನಿಮ್ಮಲ್ಲಿರೋ ವಿಸ್ಡಮಿಂದ ನೀವು ಸುತ್ತಮುತ್ತ ಜನಗಳಿಗೆ ನೀವು ಗೈಡ್ ಮಾಡ್ಬೋದು. ಇನ್ನು ಕೆಲವರು ಏನೋ ಇನ್ವೆನ್ಷನ್ ಮಾಡ್ತಾ ಇದ್ದಾರೆ, ಅಂದರೆ ರಿಸರ್ಚ್ ಇರ್ಬೋದು, ಲ್ಯಾಬ್ ಟೆಕ್ನಿಷಿಯನ್ ಇರ್ಬೋದು ನೀವು ಕೆಲವರು. ಅಂದರೆ ಕೆಲವರು ಇಲ್ಲಿ ನೀವು ಕ್ಯಾಂಡಲಲ್ಲಿ ವರ್ಕ್ ಮಾಡ್ತಿರ್ಬೋದು. ಇಲ್ಲಿ ಏನು ಅಂದರೆ ಎಲ್ಲರಿಗೂ ನೀವು ಟೀಚ್ ಮಾಡೋರಿದ್ದೀರಿ, ನೀವೊಂಥರ ಗುರು ಆಗೋರಿದ್ದೀರಿ ಇಲ್ಲಿ. ಸೊ ಇದೊಂಥರ ನಿಮ್ಮ ಲೈಫಲ್ಲಿ ಒಂಥರ ಖುಷಿಯ ದಿವಸ ಅಂತಲೇ ಹೇಳ್ಬೋದು. ಸೊ ಆದಷ್ಟು ಜಗಳ ಮತ್ತು ಅಥವಾ ಕಿರಿಕಿರಿ ಮಾತುಗಳಿಂದ ದೂರ ಇರಿ ಅಂತ ಇಲ್ಲಿ ಯೂನಿವರ್ಸ್ ಹೇಳ್ತಿದ್ದಾರೆ. ತುಂಬ ನಿಮ್ಮ ಜೊತೆ ಅಂದರೆ ಒಂಥರ ಪಾಲಿಟಿಕ್ಸ್ ಆಗೋದ್ರಲ್ಲಿದೆ ಅಂತಾರೆ. ಪಾಲಿಟಿಕ್ಸ್ ಅಂದ್ರೆ ನಿಮ್ಗೆ ಗೊತ್ತಿದೆ, ಆ ಕಡೆನೂ ಅಲ್ಲ ಈ ಕಡೆನೂ ಅಲ್ಲ. ಅಂದರೆ ನಿಮ್ಮ ಮುಂದೆ ಅವರು ನಿಮ್ಮ ಪರವಾಗಿ ಮಾತಾಡ್ತಾರೆ, ನಿಮ್ಮ ಹಿಂದೆ ಬೇರೆಯವ್ರ ಪರವಾಗಿ ಮಾತಾಡ್ತಾರೆ, ನಿಮಗೆ ಬೆನ್ನ ಹಿಂದೆ ಮೋಸ ಆಗ್ಬೋದು. ಸೊ ಆದಷ್ಟು ನೀವು ಜಗಳ ಅಥವಾ ಏನೇ ಇರಲಿ, ನಿಮ್ಮ ವಿಷಯ ಇರ್ಬೋದು, ಬೇರೆ ವಿಷಯ ಇರ್ಬೋದು, ನಿಮಗೆ ಸಂಬಂಧಪಟ್ಟವರು ಇರ್ಬೋದು, ಅದರಲ್ಲಿ ನೀವು ಇಂಟರ್ಫಿಯರ್ ಆಗದೇ ಇದ್ರೇ ಒಳ್ಳೆಯದು. ಇದು ನಿಮ್ಗೆ ಯೂನಿವರ್ಸ್ ಕಡೆಯಿಂದ ಮೆಸೇಜ್. ನಿಮಗೆ ಇದು ಏನು ಬರ್ತದೆ, ಕಾಫಿನು, ಇದೊಂಥರ ನಿಮ್ಮದು ರೀಬರ್ತ್ ಎನರ್ಜಿ ಅಂತಲೇ ಹೇಳ್ಬೋದು. 19 10 ಇಲ್ಲಿ ನಿಮ್ಗೊಂಥರ ಹೇಗಂತ ಹೇಳಿದರೆ, ಒಂದು ನಿಮ್ಮ ಜೀವನದಲ್ಲಿ ಒಂದು ಮೇಜರ್ ಎಂಡ್ ಆಗ್ತಿದೆ, ಒಂದು ಹೊಸ ಸೂರ್ಯೋದಯ ಅಂತಲೇ ಹೇಳ್ಬೋದು. ನಿಮಗೆ ಇಲ್ಲಿ ಯೂನಿವರ್ಸ್ ಸೆಕೆಂಡ್ ಚಾನ್ಸ್ ಕೊಡ್ತಿದ್ದಾರೆ ಕೆಲವರಿಗೆ. ಇದು ಯಾವುದರಲ್ಲಿ ಇದು ಎಂಡ್ ಅಂತ ಹೇಳಿ ನೋಡುವ. ಇದೊಂಥರ ನಿಮ್ಮ ಜೀವನದಲ್ಲಿ ಏನೋ ಮೇಜರ್ ಎಂಡ್ ಆಗಿದೆ, ಒಂದು ತುಂಬ ದುಃಖದ ಘಟನೆಗಳು ಆಗಿರ್ಬೋದು, ಏನೋ ಜೀವನದಲ್ಲಿ ನಿಮ್ಮದು ಎಂಡ್ ಆಗಿರ್ಬೋದು ಲೈಫಲ್ಲಿ. ಅದೆಲ್ಲ ಎಂಡಾಗಿ ನೀವು ಹೊಸ ಸೂರ್ಯೋದಯದತ್ತ ಹೋಗ್ತಿದ್ದೀರಿ. ಕಾಫಿ ಇಲ್ಲಿ ಎಲ್ರಿಗೂ ಅಲ್ಲ, ಕೆಲವರಿಗೆ ಇದು ನಿಮ್ಮ ಫ್ಯಾಮಿಲಿ ಮ್ಯಾಟರ್ ಇರ್ಬೋದು. ಇವರು ನಿಮ್ಮ ಪಾರ್ಟ್ನರ್ ಇರ್ಬೋದು, ಮ್ಯಾರೇಜ್ ಪಾರ್ಟ್ನರ್, ನಿಮ್ಮ ಗಂಡ ಅಥವಾ ಹೆಂಡತಿ ಇದ್ದಿರ್ಬೋದು. ನಿಮ್ಮದು ಇವ್ರದ್ದು ಜಗಳ ಇದ್ದಿರ್ಬೋದು, ಕೋರ್ಟ್ ಮೆಟ್ಲು ಹತ್ತಿರ್ಬೋದು, ಇಲ್ಲಿ ಡೈವೋರ್ಸ್ ಏನೋ ನಡೀತಾ ಇದ್ದಿರ್ಬೋದು. ಇದೊಂದು ನಿಮ್ಮದು ಲೈಫಲ್ಲಿ ಎಂಡ್ ಆಗ್ತಿದೆ. ಸೊ ಇದೊಂದು. ನೆಕ್ಸ್ಟ್ ಇನ್ನೊಂದು ಏನಂತೇಳಿ ನೋಡುವ. ಇದು ಎಲ್ರಿಗಲ್ಲ, ಕೆಲವರಿಗೆ ಮಾತ್ರ. ಇಲ್ಲಿ 15 ತುಂಬ ಇಂಪಾರ್ಟೆಂಟ್ ಇದೆ. 15 ಈ ನಂಬರ್. ಇನ್ನೊಂದು ಹೇಗಂತ ಹೇಳಿದರೆ, ನೀವೊಂಥರ ಇಲ್ಲಿ ನಿಮ್ಮ ಜೀವನದಲ್ಲಿ ಇನ್ನು ಕೆಲವರಿಗೆ ನಿಮಗೆ ತುಂಬ ಗೌರವ, ಸನ್ಮಾನ ಅಥವಾ ಅಧಿಕಾರಯುತ ಹುದ್ದೆಗಳು ಸಿಗ್ಬೋದು ನಿಮಗೆ. ಕೆಲವರಿಗೆ ಇದೊಂಥರ ಸಡನ್ ಶಿಫ್ಟ್. ಇದು ತುಂಬ ನೀವು ವೆಲ್ತಿ ಪರ್ಸನ್ ಆಗೋದಿದ್ದೀರಿ, ತುಂಬ ನೀವೊಂಥರ ಪ್ರಿವಿಲೇಜ್ಡ್ ಲೇಡಿ, ಅಂದರೆ ಮೇನ್ ಫಿಮೇಲ್. ನೀವಿಲ್ಲಿ ಕೆಲವರು ಯಾರಿಗೋಸ್ಕರನೋ ಕಾಯ್ತಾ ಇದ್ದೀರಿ. ಇಲ್ಲಿ ತುಂಬ ವೆಯ್ಟಿಂಗ್ ಎನರ್ಜಿ ಇದೆ. ಇಲ್ಲಿ ಪ್ರಿವಿಲೇಜ್ಡ್ ವೆಲ್ತಿ ಮ್ಯಾನ್ ಬಂದಿದೆ. ಕೆಲವರಿಗೆ ನಿಮ್ಮ ಜೀವನದಲ್ಲಿ ಇದು ಸೆಕೆಂಡ್ ಚಾನ್ಸ್, ಅಂದರೆ ಇದು ನಿಮ್ಮದು ಹಿಂದಿನ ಜನ್ಮದ ಈ ಯೂನಿಯನ್ ಇರ್ಬೋದು, ಒಂದು ಡೆಸ್ಟೈನ್ಡ್ ಯೂನಿಯನ್ ಆಗೋದರಲ್ಲಿದೆ. ಈ ಪರ್ಸನ್ ತುಂಬ ಅಥಾರಿಟಿ ಹುದ್ದೆಯಲ್ಲಿದ್ದಾರೆ. ಗೌರ್ಮೆಂಟ್ ಜಾಬ್ ಇರ್ಬೋದು, ಮಿಲಿಟ್ರಿ ಇರ್ಬೋದು, ಪೊಲೀಸ್ ಇರ್ಬೋದು, ಅಥವಾ ತುಂಬ ಅಧಿಕಾರದ ಹುದ್ದೆಯಲ್ಲಿದ್ದಾರೆ. ಇವರು ತುಂಬ ವೆಲ್ದಿ ಪರ್ಸನ್ ಕೂಡ. ಇವರಿಗೆ ಸುತ್ತಮುತ್ತ ಇವರಿಗೆ ಒಳ್ಳೆಯ ಅಧಿಕಾರ ಇದೆ, ಸುತ್ತಮುತ್ತ ಜನಗಳಿಂದ ಜನಮನ್ನಣೆ ಇದೆ. ಈ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಮತ್ತೆ ಬರ್ತಿದ್ದಾರೆ ಸೆಕೆಂಡ್ ಚಾನ್ಸ್ ತಗೊಂಡು. ನೀವೀಗ ಹೇಗಾಗಿದ್ದೀರಿ ಅಂತ ಹೇಳಿದರೆ, ನೀವು ಯಾವ ಪೊಸಿಷನಲ್ಲಿ ಇದ್ದೀರಿ ಅಂತ ಹೇಳಿದರೆ, ನೀವೀಗ ಒಂಥರ ಇಂಡಿಪೆಂಡೆಂಟ್ ಲೇಡಿ ಆಗಿದ್ದೀರಿ. ಇದು ಎಲ್ರಿಗೂ, ಅಂದರೆ ನೀವು ನೋಡ್ತಿರೋರು ಗಂಡಿರ್ಬೋದು, ಹೆಣ್ಣಿರ್ಬೋದು, ನೀವೊಂಥರ ಇಂಡಿಪೆಂಡೆಂಟ್ ಲೇಡಿ ಆಗಿದ್ದೀರಿ ಈಗ. ಸೊ ಈ ವೆಲ್ದಿ ಮ್ಯಾನ್ ತುಂಬ ಅಫಿಷಿಯಲ್ ಪರ್ಸನ್, ಇವರು ನಿಮ್ಮ ಲೈಫಲ್ಲಿ ಮತ್ತೆ ಸೆಕೆಂಡ್ ಚಾನ್ಸ್ ತಗೊಂಡು ಬರ್ತಿದ್ದಾರೆ ತುಂಬ. ಇನ್ನು ಕೆಲವರಿಗೆ ಹೇಗಂತ ಹೇಳಿದರೆ, ಕೆಲವರಿಗೆ ಗೌರ್ಮೆಂಟ್ ಜಾಬ್ ಸಿಗ್ಬೋದು. ಇಲ್ಲಿ ನಿಮಗೆ ಸೆಕೆಂಡ್ ಚಾನ್ಸ್ ಬರ್ತಾ ಇದೆ. ಇದರಿಂದ ನಿಮಗೆ ಒಂದು ಉನ್ನತ ಹುದ್ದೆ ಸಿಗ್ತದೆ. ಇದರಿಂದ ನಿಮ್ಮ ಹಣಕಾಸು ಜಾಸ್ತಿಯಾಗಿ ನೀವೊಂಥರ ಸೆಲ್ಫ್ ಇಂಡಿಪೆಂಡೆಂಟ್ ಪರ್ಸನ್ ಆಗ್ಬೋದು. ಇದೊಂಥರ ನಿಮಗೆ ಸೆಕೆಂಡ್ ಚಾನ್ಸ್ ಕೊಡ್ತಿದ್ದಾರೆ. ಇದೊಂಥರ ಡೆಸ್ಟೈನ್ಡ್ ಯೂನಿಯನ್ ಇರ್ಬೋದು. ಕೆಲವರಿಗೆ ಇದು ಟ್ವಿನ್ ಫ್ಲೇಮ್ಸ್ ಇದ್ರೂ ಇರ್ಬೋದು, ನೀವು ಸ್ಪಿರಿಚುವಲ್ ಜರ್ನಿಯಲ್ಲಿ ಇರ್ಬೋದು, ಸ್ಟಾರ್ ಸೀಡ್ಸ್ ಇದ್ರೂ ಇರ್ಬೋದು.
ಇಲ್ಲಿ ಹೇಗಂತ ಹೇಳಿದರೆ ನೀವೊಂಥರ ಒಂಥರ ಮಕ್ಕಳಾಗಿ, ಸಣ್ಣ ಮಕ್ಕಳಾಗಿ ನೀವು ಲೈಫನ್ನು ಡೀಲ್ ಮಾಡುವವರಿದ್ದೀರಿ ಇಲ್ಲಿ. ಅಂದರೆ ಅಷ್ಟು ಖುಷಿ ನಿಮ್ಮ ಜೀವನದಲ್ಲಿ ಬರ್ತದೆ. ತುಂಬ ನೀವು ಅಂದರೆ ಇಷ್ಟು ತನಕ ನಿಮಗೆ ಈ ಜೀವನ ಸಿಕ್ಕಿಲ್ಲದೆ ಇದ್ದಿರ್ಬೋದು. ಇದೊಂಥರ ಶಿಫ್ಟ್, ನಿಮ್ಮ ಜೀವನ ಒಂದು ಮೇಜರ್ ಎಂಡಾಗಿ ಒಂದು ಹೊಸ ಜೀವನದತ್ತ ಹೋಗ್ತಾ ಇದೆ. ಆದಷ್ಟು ನೀವು ಪಾಲಿಟಿಕ್ಸ್ ಗೇಮಿಂದ ಹೊರಗಿರೋದು ಒಳ್ಳೆಯದು. ನಿಮ್ಮ ಎನರ್ಜಿ ಇಲ್ಲಿ ಹೇಗಂತ ಹೇಳಿದೆ, ಈಗ ನಿಮಗೆ ನಿಮ್ಮಿಂದ ಕೆಲವು ಅಂದರೆ ಈಗ ರಿಲೇಷನ್ಶಿಪ್ ದೂರ ಆಗಿರ್ಬೋದು. ಸೊ ಅದು ಟಾಕ್ಸಿಕ್ ಅಂತ ನಿಮಗೆ ಅನಿಸ್ತಿರ್ಬೋದು. ಆ ಟಾಕ್ಸಿಕ್ ರಿಲೇಷನ್ಶಿಪ್ಪನ್ನು ನೀವು ನಿಮ್ಮ ಲೈಫಿಂದ ಕಟ್ ಮಾಡ್ತಿದ್ದೀರಿ. ಇದು ಅಂದರೆ ಒಂದು ಎಂಡ್ ಆಗ್ತದೆ. ಟಾಕ್ಸಿಕ್ ರಿಲೇಷನ್ಶಿಪ್ ಕಟ್ ಮಾಡಿ ನೀವೊಂಥರ ಇಲ್ಲಿ ಬ್ಯಾಲೆನ್ಸ್ ಮಾಡ್ಕೋತೀವಿ. ಒಂದು ರಿನ್ಯೂವಲ್ ಎನರ್ಜಿ, ಒಂಥರ ನಿಮಗೆ ಇಲ್ಲಿ ಏನು ಹೇಳ್ತಿದ್ದಾರೆ, ಒಂದು ನಿಮ್ಮ ಸ್ಟಾರ್ ಚೇಂಜ್ ಆಗ್ತಿದೆ ಅಂತಲೇ ಹೇಳ್ಬೋದು. ನೀವು ಒಂಥರ ಶೈನ್ ಆಗೋರಿದ್ದೀರಿ ಅಂತೇಳಿ. ಅಂದರೆ ಇಲ್ಲಿ 7 ಸ್ಟಾರ್ ಇದೆ. ಇಲ್ಲಿ 7 ಸ್ಟಾರ್ ಜೊತೆ ದೊಡ್ಡ ಸ್ಟಾರ್ ಅಂದರೆ ಒಂಥರ ನೀವು ಧ್ರುವ ನಕ್ಷತ್ರ ರೀತಿ ಹೊಳೆಯೋರಿದ್ದೀರಿ. ಅಂದರೆ ತುಂಬ ಇಂಪಾರ್ಟೆಂಟ್ ನಕ್ಷತ್ರ. ನಿಮ್ಮ ಒಂಥರ ಏನು ಹೇಳ್ತಿದ್ದಾರೆ, ಒಂದು ಲೈಫ್ ಒಂಥರ ಬ್ಯಾಲೆನ್ಸಿಗೆ ಬರೋದ್ರಲ್ಲಿ ಹಾರ್ಮನಿ, ನಿಮಗೊಂದು ಜೀವನದಲ್ಲಿ ಹೋಪ್ ಬರ್ತಾ ಇದೆ. ಎಷ್ಟು ತನಕ ನಿಮಗೆ ಹೋಪ್ ಇಲ್ಲದೆ ಇದ್ದಿರ್ಬೋದು, ನಿಮ್ಮ ಜೀವನದಲ್ಲಿ ಒಂದು ಹೋಪ್ ಬರ್ತಾ ಇದೆ. ಒಂದು ಅನ್ಎಕ್ಸ್ಪೆಕ್ಟೆಡ್ ಒಂದು ಹೊಸ ಬಿಗಿನಿಂಗ್ ಆಗ್ತದೆ ರಿಲೇಷನ್ಶಿಪ್ಪಲ್ಲಿ. ನಿಮಗೆ ಸ್ಟ್ರೆಂತ್ ಬರ್ತದೆ. ನಿಮಗೆ 8 ತುಂಬ ಇಂಪಾರ್ಟೆಂಟ್ ಇದೆ. 8 ಪೋರ್ಟಲ್ ಇರ್ಬೋದು, ಕೆಲವರಿಗೆ 888 ಪೋರ್ಟಲ್ ಇರ್ಬೋದು. ಒಂದು ಹೊಸ ರಿಲೇಷನ್ಶಿಪ್ ಸ್ಟಾರ್ಟ್, ಒಂದು ಸ್ಟ್ರೆಂತ್ ಬರ್ತಾ ಇದೆ ನಿಮಗೆ. ನಿಮ್ಮ ಲೈಫಲ್ಲಿ ಒಂಥರ ಸ್ಟೆಬಿಲಿಟಿ ಬರ್ತಾ ಇದೆ. ಈಗ ನೀವು ನಿಮ್ಮ ಹತ್ರ ಏನಿದೆಯಾ ಅದರ ಕಡೆ ನೋಡದೇ ಇದ್ದಿರ್ಬೋದು. ನಿಮಗೆ ತುಂಬಾ ಈಗ ಕಾನ್ಫ್ಲಿಕ್ಟ್ಸ್ ಇರ್ಬೋದು, ಜಗಳಗಳಿದ್ದಿರ್ಬೋದು. ನೀವೀಗ ತುಂಬಾ ವರ್ಕ್ ಮಾಡ್ತಿರ್ಬೋದು. ಸೊ ನಿಮ್ಮ ಲೈಫ್ ಒಂಥರ ಏನು ಹೇಳ್ತಿದ್ದಾರೆ, ಒಂಥರ ಅವೇಕನಿಂಗ್ ಸಿಚುವೇಶನಲ್ಲಿ ಇದೆ ಅಂತ ಹೇಳ್ತಾರೆ. ಒಂದು ಅವೇಕನಿಂಗ್ ಆಗ್ತಾ ಇದೆ ನಿಮಗೆ. ಇಲ್ಲಿ ಫೈಲ್ ನಂಬರ್ 2 ಸೆಲೆಕ್ಟ್ ಮಾಡಿದವರಿಗೆ ಇನ್ನೊಂದು ಎನರ್ಜಿ ಇದೆ. ಇದೊಂಥರ ನಿಮ್ಮ ಜೀವನದಲ್ಲಿ ಸಡನ್ ಶಿಫ್ಟ್, ಸೆಕೆಂಡ್ ಚಾನ್ಸ್. ಇದು ಇನ್ನೊಂದು ಕಿಂಗ್ ಆಫ್ ಕೀಸ್. ಇಲ್ಲಿ ಕೆಲವರಿಗೆ ಹೇಗೆ ಅಂತ ಹೇಳಿ ಒಂದು ಸೆಲೆಬ್ರೇಷನ್ ಇದೆ, ಮ್ಯಾರೇಜ್ ಇದೆ. ಅಂದರೆ ಇದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗ್ತದೆ, ಸಡನ್ ಆಗ್ತದೆ ನಿಮ್ಮ ಜೀವನದಲ್ಲಿ. ಹೇಗಂತ ಹೇಳಿದರೆ ನಿಮಗೀಗ ತುಂಬ ಕನ್ಫ್ಯೂಷನ್ ಇರ್ಬೋದು. ಅಂದರೆ ಏನು ಕಾಣಿಸ್ತಾ ಇರ್ಬೋದು, ಏನು ನನ್ನ ಜೀವನದಲ್ಲಿ ನಡೀತದೆ, ಎಲ್ಲ ಸ್ಟಕ್ ಎನರ್ಜಿ ಅಂತ ಅನಿಸ್ತಿರ್ಬೋದು. ಒಂದು ಸೆಲೆಬ್ರೇಷನ್ ಬರ್ತದೆ ನಿಮ್ಮ ಲೈಫಲ್ಲಿ. ನಿಮ್ಮನ್ನು ಯಾರು ಬಿಟ್ಟು ಹೋಗಿದ್ದಾರೆ ನೀವು ಬೇಡ ಅಂಥೇಳಿ, ಅಥವಾ ನಿಮ್ಮ ಜೊತೆ ಇವರು ನೋ ಕಾಂಟ್ಯಾಕ್ಟಲ್ಲಿ ಇರ್ಬೋದು, ಮಾತಾಡದೇ ಇದ್ದಿರ್ಬೋದು. ಅವರು ನಿಮ್ಮ ಜೊತೆ ವಾಪಸ್ ಬರ್ತಿದ್ದಾರೆ. ಇವರು ನಿಮ್ಮ ಎಕ್ಸ್ ಪರ್ಸನ್, ಚೈಲ್ಡ್ಹುಡ್ ಫ್ರೆಂಡ್ ಇರ್ಬೋದು, ಅಥವಾ ಇವರು ನಿಮ್ಮದು ಕೊಲೀಗ್ಸ್ ಇರ್ಬೋದು. ನಿಮ್ಮನ್ನು ಬಿಟ್ಟು ಹೋದವರು ಮತ್ತೆ ವಾಪಸ್ ಬರ್ತಿದ್ದಾರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ. ಒಂದು ಹಾರ್ಮೋನಿಯಸ್ ಯೂನಿಯನ್ ಆಗೋದ್ರಲ್ಲಿದೆ. ಇಲ್ಲಿ ಹಾರ್ಮೋನಿಯಸ್ ಯೂನಿಯನ್ ಆಗ್ತದೆ ಇದು. ಇವರು ಯಾರು, ಸೊ ಇಲ್ಲೊಂದು ಏನೋ ಒಂದು ಎಂಡ್ ಆಗ್ತಿದೆ ನಿಮ್ಮ ಜೀವನದಲ್ಲಿ. ಒಂದು ಮೇಜರ್ ಎಂಡ್ ಆಗ್ತಿದೆ ನಿಮ್ಮ ಜೀವನದಲ್ಲಿ. ಮೇಜರ್ ಎಂಡ್ ಆಗಿ ಒಂದು ಫಾಸ್ಟ್ ಚೇಂಜಸ್ ಬರ್ತಾ ಇದೆ ನಿಮ್ಮ ಜೀವನದಲ್ಲಿ. ವಿತ್ ಸ್ಟ್ರೆಂತ್ ನಿಮ್ಮದು ಒಂದು ಸೆಲೆಬ್ರೇಷನ್, ಅಂದರೆ ಖುಷಿಯ ದಿನಗಳು ನಿಮಗೆ ಬರ್ತಿವೆ. ಇದೊಂಥರ ಸಡನ್ ಚೇಂಜ್. ಎಜುಕೇಷನ್ ಕಂಟಿನ್ಯೂ ಮಾಡ್ಬೋದು. ಫೈಲ್ ನಂಬರ್ 2 ನಿಮಗೆ ಹೈಯರ್ ಸೆಲ್ಫ್ ಕಡೆಯಿಂದ ಮೆಸೇಜ್ ತೆಗಿತಿದ್ದೇನೆ. ಎಸ್ ಅಂತೇಳಿ ಬಂದಿದೆ. ನಿಮ್ದು ಯಾವುದು ಪ್ರಶ್ನೆ ಇದ್ದಿರ್ಬೋದು. ಏಂಜಲ್ಸ್ ಆ್ಯಂಡ್ ಐ ಆರ್ ಅಸಿಸ್ಟಿಂಗ್ ಯು. ಯೂನಿವರ್ಸ್ ಮತ್ತು ಏಂಜಲ್ಸ್ ನಿಮಗೆ ಅಸಿಸ್ಟ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ತುಂಬಾ ಪೇನ್ಫುಲ್ ಎನರ್ಜಿ ಇರ್ಬೋದು. ಸೆಕೆಂಡ್ ಚಾನ್ಸ್ ಇದೆ. ಪ್ಲೀಸ್ ಡೋಂಟ್ ಗಿವ್ ಅಪ್.
ಅಂದರೆ ಗಿವ್ ಅಪ್ ಅಲ್ಲಿ ಇರಬೇಡಿ, ನನ್ನಿಂದ ಆಗೋದಿಲ್ಲ ಅಂತ ಹೇಳಿ. ಡೋಂಟ್ ಓವರ್ ಥಿಂಕ್, ದ ರಿಯಾಲಿಟಿ ಇಸ್ ನಾಟ್ ವಾಟ್ ಯು ಆರ್ ಫಿಯರಿಂಗ್. ಅಂದರೆ ತುಂಬ ಓವರ್ ಥಿಂಕಿಂಗ್ ಮಾಡಬೇಡಿ. ನೀವು ನಿಜ ಏನು ಅಂತ ತಿಳ್ಕೊಳ್ಳಿ. ನೀವೇನೀಗ ಹೆದರ್ಕೊಂಡಿದ್ದೀರಾ ಅದು ನಿಜ ಅಲ್ಲ, ಅದು ನಿಮ್ಮ ಓವರ್ ಥಿಂಕಿಂಗ್ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ನಿಜ ಬೇರೆಯೇ ಇದೆ ಅಂತ ಹೇಳಿ. ಯು ಹ್ಯಾವ್ ರಿಡೀಮ್ಡ್ ಯುವರ್ ಸೆಲ್ಫ್ ಆಫ್ ಪಾಸ್ಟ್ ಮಿಸ್ಟೇಕ್. ಅಂದರೆ ಕೆಲವೊಮ್ಮೆ ಇಲ್ಲಿ ನೀವು ಮಾಡಿದ ತಪ್ಪನ್ನೇ ಮತ್ತೆ ಮತ್ತೆ ಮಾಡಿ ನೀವು ನಿಮ್ಮ ಪಾಸ್ಟ್ ಮಿಸ್ಟೇಕನ್ನು ಜಾಸ್ತಿ ಮಾಡ್ತಿದ್ದೀರಿ ಅಂತ ಹೇಳ್ತಿದ್ದಾರೆ. ನೀವು ಹಿಂದೆ ಮಾಡಿದ ತಪ್ಪನ್ನು ಮತ್ತೆ ಮಾಡ್ತಿರ್ಬೋದು, ಇಲ್ಲಿ ಎಚ್ಚರ ಇರಿ ಅಂತ ಹೇಳ್ತಿದ್ದಾರೆ. ಐ ಆಮ್ ಅಸಿಸ್ಟಿಂಗ್ ಯು. ನಿಮಗೆ ಯೂನಿವರ್ಸ್ ಕಡೆಯಿಂದ ಅಸಿಸ್ಟೆನ್ಸ್ ಬರ್ತಾ ಇದೆ. ದ ಆನ್ಸರ್ ಟು ಯುವರ್ ಕ್ವಶನ್ ಇಸ್ ವೆರಿ ಸೂನ್ ಕಮಿಂಗ್ ಸೂನ್. ನಿಮ್ಮ ಕ್ವಶನಿಗೆ ಆನ್ಸರ್ ವೆರಿ ಸೂನ್ ಕಮ್ಮಿಂಗ್ ಸೂನ್ ಅಂತ ಬರ್ತಾ ಇದೆ. ಸ್ಟಾಪ್ ವೈಬ್ರೇಟಿಂಗ್ ಇನ್ ಫಿಯರ್. ನೀವು ತುಂಬ ಹೆದರಿಕೆಯಲ್ಲಿ ಇದ್ದಿರ್ಬೋದು, ಯಾಕಂದರೆ ತುಂಬ ಲಾಸ್ ಆಗಿದೆ ನಿಮ್ಮ ಜೀವನದಲ್ಲಿ, ಒಂದು ಮೇಜರ್ ಎಂಡ್ ಆಗಿದೆ, ಸೆಕೆಂಡ್ ಚಾನ್ಸ್ ಬರ್ತಾ ಇದೆ. ಸೊ ಹೆದರಬೇಡಿ. ಸ್ಟಾಪ್ ವೈಬ್ರೇಟಿಂಗ್ ಇನ್ ಫಿಯರ್. ಓವರ್ ಥಿಂಕ್ ಮಾಡಬೇಡಿ, ಹಿಂದೆ ಮಾಡಿದ ತಪ್ಪನ್ನು ಮತ್ತೆ ಮಾಡಬೇಡಿ ಅಂತ ಹೇಳ್ತಿದ್ದಾರೆ. ಗಿವ್ ಅಪ್ ಅಲ್ಲಿ ಇರಬೇಡಿ. ವೆರಿ ಸೂನ್ ನಿಮ್ಮ ಕ್ವಶನಿಗೆ ಆನ್ಸರ್ ಕಮ್ಮಿಂಗ್ ಸೂನ್ ಅಂತ ಬರ್ತಾ ಇದೆ. ಇದು ಫೈಲ್ ನಂಬರ್ 2 ಸೆಲೆಕ್ಟ್ ಮಾಡಿದವರಿಗೆ. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು. ವೆಲ್ಕಮ್ ಟು ಫೈಲ್ ನಂಬರ್ 3 ಯಾರಿ 4 ಆಫ್ ಸ್ಕ್ರೋಸ್ ದ ಕಾರ್ಮಿಕ್ ಟ್ರೆಂಚ್. ಈ ಸೆಲೆಕ್ಟ್ ಮಾಡಿದ್ದೀರಾ. ಇಲ್ಲಿ ನಿಮಗೆ ಏನು ಒಂಥರ ಸಡನ್ ಚೇಂಜ್ ಅಂತ ಹೇಳಿದರೆ, ಇದೊಂಥರ ಯೂನಿವರ್ಸ್ ನಿಮ್ಗೆ ಇಲ್ಲೊಂದು ಮೆಸೇಜ್ ಕೊಡ್ತಿದ್ದಾರೆ. ಅಂದರೆ ಇದೊಂಥರ ಹೇಗಂತೇಳಿ, ನಿಮ್ಮ ಜೀವನದಲ್ಲಿ ಈಗ ನೀವು ತುಂಬ ಕಷ್ಟದಲ್ಲಿ ಇದ್ದಿರ್ಬೋದು, ಅಂದರೆ ತುಂಬ ಡಿಫಿಕಲ್ಟ್ ಪ್ಯಾಟರ್ನ್ ಇರ್ಬೋದು. ಅಂದರೆ ನಿಮಗೆ ಹೇಗಂತ ಹೇಳಿದರೆ, ಜೀವನದಲ್ಲಿ ತುಂಬ ಕಷ್ಟಗಳು ಬಂದಾಗ ನಾನು ಸೋತೋದೆ, ನನ್ನಿಂದ ಆಗೋದಿಲ್ಲ, ನನ್ನಿಂದ ಯಾವ ಕೆಲಸ ಮಾಡಲಿಕ್ಕೂ ಸಾಧ್ಯ ಇಲ್ಲ, ಆ ಥರ ನಿಮಗೆ ಮನಸ್ಸಿಗೆ ಅನಿಸ್ತಿರ್ಬೋದು. ಸೊ ಇಲ್ಲಿ ಯೂನಿವರ್ಸ್ ಹೇಳ್ತಾರೆ, ನೀವು ಹಿಂದಿನ ಜನ್ಮದಲ್ಲೂ ಇದೇ ತಪ್ಪು ಮಾಡಿ ಮತ್ತೆ ಈ ಜನ್ಮಕ್ಕೆ ಬಂದಿದ್ದೀರಿ. ಅಂದರೆ ಹಿಂದೆ ಮಾಡಿದ ತಪ್ಪುಗಳನ್ನು ಮತ್ತೆ ಮಾಡ್ತಾ ಇರಬೇಡಿ ಅಂತ ಹೇಳ್ತಿದ್ದಾರೆ. ಅಂದರೆ ಇದರಿಂದ ನಿಮ್ಮ ಕಾರ್ಮಿಕ್ ಟ್ರೆಂಚ್ ಜಾಸ್ತಿ ಆಗ್ತದೆ ಅಂತ ಹೇಳ್ತಾರೆ. ಕೆಟ್ಟ ಕರ್ಮಗಳು ಜಾಸ್ತಿ ಆಗ್ತೇವೆ. ನೀವು ಈ ಜನ್ಮದಲ್ಲಿ ಭೂಮಿಗೆ ಬಂದಿರೋದು ಹಿಂದಿನ ಕಾರ್ಮಿಕ್ ಪ್ಯಾಟರ್ನ್ ಮುರಿಯೋದಿಕ್ಕೆ ಅಂತ ಹೇಳ್ತಿದ್ದಾರೆ. ಅಂದರೆ ನೀವೀಗ ನಾನು ಸೋತೋದೆ, ನನ್ನಿಂದೇನು ಆಗೋದಿಲ್ಲ, ಹೋದ ಜನ್ಮದಲ್ಲಿ ನೀವು ಇದೇ ಮಾಡಿರ್ಬೋದು. ಸೊ ಈಗ ಯೂನಿವರ್ಸ್ ಹೇಳ್ತಾರೆ ಆ್ಯಕ್ಷನ್ ತಗೊಳ್ಳಿ ಅಂತ ಹೇಳ್ತಿದ್ದಾರೆ. ಅಂದರೆ ಆ ಮೈಂಡಿಂದ ಹೊರಗೆ ಬನ್ನಿ. ನಿಮಗೆ ಅಂದರೆ ಚೆನ್ನಾಗಿರೋ ಜೀವನ ಇದೆ, ಅದರ ಕಡೆ ನೋಡಿ ಅಂತ ಹೇಳ್ತಿದ್ದಾರೆ. ಇದೊಂಥರ ನೀವು ಕಾರ್ಮಿಕ್ಕಿಂದ ಹೊರಗೆ ಬಂದು, ಅಂದರೆ ನಿಮ್ಮದು ಅಂದರೆ ನಾನು ಸೋತು ಹೋದೆ, ಡಿಫೀಟಿಂಗ್ ಪ್ಯಾಟರ್ನ್ ಇತ್ತು, ಅಂದರೆ ನಾನು ಜೀವನದಲ್ಲೆಲ್ಲ ಕಳ್ಕೊಂಡೆ, ಸೋತು ಹೋದೆ. ಇದು ನಿಮ್ಮ ಜಾಬ್ ಇರ್ಬೋದು, ಫೈನಾನ್ಸ್ ಇರ್ಬೋದು, ರಿಲೇಷನ್ಶಿಪ್ ಇರ್ಬೋದು, ಯಾವುದ್ರಲ್ಲಾದರೂ ನೀವು ಕಳ್ಕೊಂಡೆ ಅನ್ನೋದು, ನೀವು ಸೋತು ಹೋದೆ ಅನ್ನೋದು ಒಂದು ನೆಗೆಟಿವ್ ಥಿಂಕಿಂಗೇ ನಿಮ್ಮ ಕರ್ಮ ಕ್ರಿಯೇಟ್ ಮಾಡ್ತದೆ. ಸೊ ಅದರಿಂದ ನಿಮ್ಮನ್ನು ಯೂನಿವರ್ಸ್ ಒಂಥರ ಸಡನ್ ಶಿಫ್ಟ್ ಮಾಡೋರಿದ್ದಾರೆ ಇಲ್ಲಿ ಕೆಲವರಿಗೆ. ಫೈಲ್ ನಂಬರ್ 3 3 ಕಾರ್ಡ್. ದ ಆಕಾಶಿಕ್ ಲೈಬ್ರರಿ. ಚೆಸ್ ಗೇಮ್. ಬರ್ತ್ ಬೇತ್. ಸ್ಯಾಂಡ್ಸ್ ಆಫ್ ದ ಟೈಮ್. ಇಲ್ಲಿ ಯೂನಿವರ್ಸ್ ಹೇಳ್ತಿದ್ದಾರೆ, ಅಂದರೆ ಇಲ್ಲಿ ನೀವು ತುಂಬ ಅಂದರೆ ಎಜುಕೇಷನ್ ಮಾಡಬೇಕಾಗ್ತದೆ ಅಥವಾ ವಿಸಿಟಮ್ ತಗೊಳ್ಬೇಕಾ, ತುಂಬ ಕಲಿಬೇಕಾಗ್ತದೆ, ಬರಿಬೇಕಾಗಿರ್ಬೋದು, ಅದರ ಕಡೆ ನೋಡಿ ಅಂತ ಹೇಳ್ತಿದ್ದಾರೆ. ಅಂದರೆ ಈಗ ನಿಮ್ಮ ಜೀವನದಲ್ಲಿ ಏನು ಈಗ ತುಂಬ ನಿಮ್ಮ ಜೀವನದಲ್ಲಿ ಈಗ ಏನು ಹೇಳ್ತಿದ್ದಾರೆ, ಇದೊಂದು ಚದುರಂಗದ ಆಟ ಅಂತ ಹೇಳ್ತಾರೆ. ಜೀವನವೇ ಒಂದು ಚದುರಂಗದ ಆಟಗೆ. ಹಾಗೆ ನಿಮ್ಮನ್ನು ಒಂಥರ ಈ ಚದುರಂಗದಲ್ಲಿರುವ ಈ ಇದರ ಅಂದರೆ ಚದುರಂಗದಲ್ಲಿರುವ ದಾಳಗಳ ಹಾಗೆ ನಿಮ್ಮನ್ನು ಯೂಸ್ ಮಾಡ್ಕೊಂಡಿರ್ಬೋದು. ಸೊ ಆ ಚದುರಂಗದ ಆಟ ಈ ಹಿಂದಿನ ಜನ್ಮದಿಂದಲೂ ಈ ಆಟ ನಡೀತಾ ಬಂದಿದೆ, ಅದನ್ನು ನೀವು ಬ್ರೇಕ್ ಮಾಡಿ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್. ಅಂದರೆ ಇದೊಂಥರ ನೀವು ಒಂಥರ ವಿಸ್ಡಮ್ ತಗೊಳ್ಳಿ, ನಿಮ್ಮ ಜೀವನದಲ್ಲಿ ಬೆಳಕು ಹಚ್ಚಿ ಅಂತ ಹೇಳ್ತಿದ್ದಾರೆ. ಅಂದರೆ ನಿಮ್ಗೆ ಇಲ್ಲೊಂಥರ ರೀಬರ್ತ್ ಎನರ್ಜಿ ಇದೆ. ಅಂದರೆ ತುಂಬ ಒಂಥರ ನಿಮಗೆ ಇಲ್ಲಿ ಸೆಕೆಂಡ್ ಚಾನ್ಸ್ ಅಂತಲೇ ಹೇಳ್ಬೋದು ಯೂನಿವರ್ಸ್ ಕೊಡ್ತಿದ್ದಾರೆ. ಅಂದರೆ ನೀವೀಗ ತುಂಬ ದಿವಸಗಳಿಂದ ಕಾಯ್ತಿರ್ಬೋದು ಆ ಟೈಮ್ ಬರಲಿ ಆ್ಯಕ್ಷನ್ ತೊಗೊಳ್ಳಿಕ್ಕೆ ಅಂತೇಳಿ. ಇಲ್ಲಿ ಅಂದರೆ ತುಂಬ ಇಲ್ಲಿ ವಿಸ್ಡಮ್ ಬಗ್ಗೆ ಇದೆ. ನೀವು ಇಲ್ಲಿ ಅಂದರೆ ನಾಲೆಡ್ಜ್ ಏನಾದರೂ ಎಜುಕೇಷನ್ ಇದ್ದಿರ್ಬೋದು. ಸೊ ಅಥವಾ ಏನಾದರೂ ಒಂದು ಪ್ಲ್ಯಾನ್ ಇರ್ಬೋದು, ನೀವೇನಾದರೂ ಒಂದು ನಾನು ಮಾಡಬೇಕು ಅಂತ ನಿಮಗೆ ಪ್ಲ್ಯಾನ್ ಇದ್ದಿರ್ಬೋದು. ಆ ಪ್ಲ್ಯಾನನ್ನು ಈಗ ಕಾರ್ಯರೂಪಕ್ಕೆ ತರುವಂಥ ಟೈಮ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಅಂದರೆ ನೀವು ತುಂಬ ದಿವಸಗಳಿಂದ ಕಾಯ್ತಿದ್ದೀರಿ, ಅಥವಾ ನಿಮಗೆ ಈ ಜೀವನದ ಈ ಸಮಸ್ಯೆಗಳಿಂದಾಗಿ ನೀವು ಅದೇ ನಿಮ್ಮ ಕಾರ್ಮಿಕ್ ಪ್ಯಾಟರ್ನಲ್ಲಿ ಇರ್ಬೋದು. ಆ ಕಾರ್ಮಿಕ್ ಪ್ಯಾಟರ್ನ್ ಬ್ರೇಕ್ ಮಾಡಿ ನಿಮ್ಮ ವಿಸ್ಡಮ್ ಯೂಸ್ ಮಾಡಿ ನಿಮ್ಮದು ರಿಬರ್ತ್ ಎನರ್ಜಿಗೆ ಬನ್ನಿ ಅಂತ ಹೇಳ್ತಿದ್ದಾರೆ. ಸೆಕೆಂಡ್ ಚಾನ್ಸ್ ಕೊಡ್ತಿದ್ದಾರೆ ಇಲ್ಲಿ. 2 4 6. ಇಲ್ಲಿ 4 ತುಂಬ ಇಂಪಾರ್ಟೆಂಟ್. ಎಲ್ಲ ಕಡೆ 4 ಬಂದಿದೆ ನಿಮಗೆ. ಕೋರ್ಟ್ಶಿಪ್. ಇಲ್ಲಿ ಯೂನಿವರ್ಸ್ ಹೇಳ್ತಿದ್ದಾರೆ ಏನೋ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಆಗೋದ್ರಲ್ಲಿ, ಇಲ್ಲೂ 4 ಬಂದಿದೆ.
444 ಇಲ್ಲಿ ತ್ರಿಬಲ್ ಫೋರ್ ಇದೆ. ಒಂಥರ ನಿಮ್ಮದು ಇದು ಹೇಗಂತ ಹೇಳಿದರೆ, ಇವರು ನಿಮ್ಮ ಫ್ಯಾಮಿಲಿ ಮೆಂಬರ್ ಇರ್ಬೋದು, ಕೊಲೀಗ್ಸ್ ಇರ್ಬೋದು, ಲವರ್ ಇರ್ಬೋದು, ಫ್ರೆಂಡ್ ಇರ್ಬೋದು, ಅಥವಾ ಯಾರು ಬೇಕಾದ್ರೂ ಇರ್ಬೋದು, ಮೇಲ್ ಇರ್ಬೋದು, ಫೀಮೇಲ್ ಇರ್ಬೋದು. ಇವ್ರ ಜೊತೆ ನಿಮಗೊಂದು ಇಂಪಾರ್ಟೆಂಟ್ ಮಾತುಕತೆ ಆಗೋದ್ರಲ್ಲಿದೆ ಅಂತ ಹೇಳ್ತಿದ್ದಾರೆ. ಇದೊಂಥರ ಏನು ಹೇಳ್ತಾರೆ, ಅನ್ಎಕ್ಸ್ಪೆಕ್ಟೆಡ್ ಇದು ಸಡನ್ ಚೇಂಜ್ ನಿಮ್ಮದು. ಒಂದು ನಿಮ್ಮದು ಕಾರ್ಮಿಕ್ ಟ್ರೆಂಚ್ ಕಡಿಮೆ ಆಗೋದ್ರಲ್ಲಿದೆ. ಇನ್ನೊಂದು ಇವರೊಬ್ಬರು ಅಥವಾ ನೀವು ಹೋಗಿ ಇವರನ್ನು ಮಾತಾಡಿಸ್ಬೋದು, ಅಥವಾ ಅವ್ರು ಬಂದು ನಿಮ್ಮನ್ನು ಮಾತಾಡಿಸ್ಬೋದು. ಇಲ್ಲಿ ಈ ಕೋರ್ಟ್ಶಿಪ್ ಯಾರು ಅಂತ ಹೇಳಿ ನೋಡುವ. ಕೋರ್ಟ್ಶಿಪ್ ಮೆಸೇಜ್, ಕೋರ್ಟ್ಶಿಪ್ ಮೆಸೇಜ್ ಆಫ್ ಕನ್ಸರ್ನ್, ಎಕ್ಸ್ಪೆಕ್ಟೇಷನ್. ಇಲ್ಲಿ ಅಂದರೆ ನೀವು ಇಲ್ಲಿ ಥಿಂಕ್ ಮಾಡ್ತಿರ್ಬೋದು, ನಿಮಗೆ ಏನಾದರೂ ಕಾಲ್ ಬರ್ಬೋದು, ಮೆಸೇಜ್ ಬರ್ಬೋದು ಅಂತ ಹೇಳಿ. ಅಂದರೆ ತುಂಬ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ, ಯಾರ ಕಡೆಯಿಂದಾದ್ರು ಕಾಲ್ ಬರ್ಬೋದು. ಅಂದರೆ ತುಂಬ ಕನ್ಸರ್ನ್ ಇದೆ ನಿಮಗೆ ಇವ್ರ ಬಗ್ಗೆ. ಅಂದರೆ ತುಂಬಾ ನೀವು ನಿಮ್ಮ ಮನಸ್ಸಲ್ಲಿ ಇವ್ರ ಬಗ್ಗೆ ಪ್ರೀತಿ ಇದ್ದಿರ್ಬೋದು. ಸೊ ಅವ್ರ ಕಡೆಯಿಂದ ನಿಮಗೆ ಮೆಸೇಜ್ ಅಥವಾ ಕಾಲ್ ಬರ್ಬೋದು, ಫೋನ್ ಕಾಲ್ ಬರ್ಬೋದು, ಇಮೇಲ್ ಬರ್ಬೋದು. ಇನ್ನು ಕೆಲವರಿಗೆ ಹೇಗಂತ ಹೇಳಿದರೆ, ನಿಮಗೆ ನೀವು ಜಾಬ್ಗೆ ಅಥವಾ ಯಾವುದಾದ್ರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಿರ್ಬೋದು. ಅಂದರೆ ನಿಮಗೆ ಜಾಬ್ ಇಲ್ಲದೆ ಇದ್ದಿರ್ಬೋದು, ನಿಮಗೊಂದು ಮೆಸೇಜ್ ಅಥವಾ ಕಾಲ್ ಬರ್ಬೋದು ಜಾಬಿಗೆ. ಇದೊಂಥರ ನಿಮ್ಮ ಬಾಸ್ ಇದ್ರೂ ಇರ್ಬೋದು, ನಿಮಗೂ ಅವರಿಗೊಂದು ಮಾತುಕತೆ ಆಗ್ಬೋದು ಇಲ್ಲಿ ನಿಮ್ಮ ಬಾಸ್ ಜೊತೆ. ಎಕ್ಸ್ಪೆಕ್ಟೇಷನ್, ಇನ್ನು ಕೆಲವರಿಗೆ ಹೇಗಂತ ಹೇಳಿದರೆ, ಇಲ್ಲಿ ಮಾತುಕತೆ ಇದೊಂಥರ ನಿಮ್ಮ ಫ್ಯಾಮಿಲಿ ಸಮಸ್ಯೆ ಇದ್ದಿರ್ಬೋದು. ಇದು ನಿಮ್ಮದು ಕೋರ್ಟ್ ಕೇಸ್ ನಡೀತಿರ್ಬೋದು, ಡೈವರ್ಸ್ ಏನೋ ನಡೀತಾ ಇದ್ದಿರ್ಬೋದು, ಅಥವಾ ನಿಮ್ಮ ಫ್ಯಾಮಿಲಿ ಕೋರ್ಟು ಇದು ಅಲಿತಾ ಇದ್ದಿರ್ಬೋದು. ಇಲ್ಲೂ ನಿಮ್ಮದೊಂದು ಇಂಪಾರ್ಟೆಂಟ್ ಮಾತುಕತೆ ಆಗ್ತಿದೆ. ಅಂದರೆ ಇಲ್ಲಿ ಮಕ್ಕಳ ಸಲುವಾಗಿ ಕೆಲವರಿಗೆ ಮಕ್ಕಳ ಸಲುವಾಗಿ ಇಲ್ಲಿ ಮಾತುಕತೆ ಆಗ್ಬೋದು. ಮಕ್ಕಳು, ಚೈಲ್ಡ್ ಬಂದಿದೆ, ಚೈಲ್ಡ್, ಮಕ್ಕಳೇನೋ ಇದ್ದಾರೆ ಇಲ್ಲಿ. ಮಕ್ಕಳ ಸಲುವಾಗಿ ಇಲ್ಲಿ ಮಾತುಕತೆ ಆಗ್ತದೆ, ಮಗುವಿನ ಸಲುವಾಗಿ ಒಂದು ಮಾತುಕತೆ ಆಗ್ತದೆ. ಒಂದು ಯಾರು, ಇನ್ನು ಕೆಲವರ ಜೀವನದಲ್ಲಿ ಇದೊಂಥರ ನೀವು ಬೇರೆ ಊರಿಗೆ ಟ್ರಾನ್ಸ್ಫರ್ ಅಥವಾ ಶಿಫ್ಟ್ ಇರ್ಬೋದು. ನಿಮ್ಮ ಜೀವನ ಒಂಥರ ಬದಲಾವಣೆ ಇದ್ದಿರ್ಬೋದು, ನಿಮಗೆ ಸಡನ್ ವೆಲ್ತ್ ಬರ್ಬೋದು. ಸೊ ಇಲ್ಲೂ ನಿಮಗೂ ಒಬ್ಬರ ಜೊತೆ ನಿಮ್ಮದು ಮಾತುಕತೆ ಆಗ್ಬೋದು, ಒಬ್ಬರು ವ್ಯಕ್ತಿ ಜೊತೆ ನಿಮಗೆ. ಇಲ್ಲೊಂದು ಏನೋ ಇಂಪಾರ್ಟೆಂಟ್ ಮೀಟಿಂಗ್ ಇದೆ. ಕ್ಲಾರಿಫಿಕೇಶನ್, ಇಲ್ಲಿ ಹೇಗಂತ ಹೇಳಿದರೆ, ನೀವಿಲ್ಲಿ ಏನೋ ಬಿಟ್ಟು ಮುಂದೆ ಸಾಗ್ತಿದ್ದೀರಿ. ಅಂದರೆ ನಿಮ್ಮ ಜೀವನದಲ್ಲಿ ಒಂದು ಬ್ಯಾಲೆನ್ಸ್ ಬರ್ತಾ ಇದೆ. ಅಂದರೆ ನೀವೊಂಥರ ಮೆಜಿಷಿಯನ್ ಪರ್ಸನ್. ಅಂದರೆ ನಿಮ್ಮ ಜೀವನದಲ್ಲಿ 9 ತುಂಬ, ಇಲ್ಲಿ 999 ಬಂದಿದೆ. 9 ತುಂಬ ಇಂಪಾರ್ಟೆಂಟ್ ಇರ್ಬೋದು ನಿಮಗೆ. ನೀವೊಂಥರ ಮ್ಯಾಜಿಷಿಯನ್ ಟೈಪ್ ಪರ್ಸನ್. ನಿಮಗೆ ಜೀವನದಲ್ಲಿ ಲೈಫ್ ದೇವರು ಎಲ್ಲವನ್ನೂ ಕೊಟ್ಟಿದ್ದಾರೆ. ನೀವು ಸ್ಪಿರಿಚುವಲ್ ಹೀಲರ್ ಇದ್ರೂ ಇರ್ಬೋದು. ನೀವು ತುಂಬ ಅಬಂಡೆಂಟ್ ಪರ್ಸನ್, ಅಂದರೆ ವಿಶ್ ಫುಲ್ಫಿಲ್ಮೆಂಟ್ ಪರ್ಸನ್. ನೀವು ಸ್ಪಿರಿಚುವಲ್ ಜರ್ನಿಯಲ್ಲಿ ಇದ್ದಿರ್ಬೋದು, ನಿಮ್ದೀಗ ಅವೇಕನಿಂಗ್ ಆಗ್ತಿರ್ಬೋದು ಇಲ್ಲಿ, ಅಥವಾ ನೀವು ಬೇರೆಯವರಿಗಾದರೂ ಟೀಚಿಂಗ್ ಏನಾದರೂ ಮಾಡ್ತಿರ್ಬೋದು.
ಇಲ್ಲಿ ಒಂದು ಕ್ಲಾರಿಟಿ ಬರ್ತದೆ, ನಿಮಗೊಂದು ಪವರ್ಫುಲ್ ನ್ಯೂ ಬಿಗಿನಿಂಗ್ ಆಗೋದ್ರಲ್ಲಿದೆ. ಇಷ್ಟು ತನಕ ಅಂದರೆ ಈ ಡಿಸಿಷನ್ ತಗೊಳ್ಬೇಕಾ ಬೇಡವಾ ಅಂತ ಹೇಳಿ ಒಬ್ಬರು ಯೋಚನೆ ಮಾಡ್ತಾ ಇದ್ರು. ಇದೊಂಥರ ಶಿಫ್ಟ್ ಚೇಂಜ್ ಬರ್ತಾ ಇದೆ ನಿಮ್ಮ ಜೀವನದಲ್ಲಿ. ತುಂಬಾ ಒಂದು ಚೇಂಜಸ್ ಬರ್ತದೆ, ಒಂದು ಪವರ್ಫುಲ್ ನ್ಯೂ ಬಿಗಿನಿಂಗ್ ಆಗೋದ್ರಲ್ಲಿದೆ. ಇದು ಫೈನಾನ್ಸ್ ಇರ್ಬೋದು, ರಿಲೇಷನ್ಶಿಪ್ ಇರ್ಬೋದು, ಒಂದು ಹೊಸ ಬಿಗಿನಿಂಗ್ ನಿಮ್ಮ ಜೀವನದಲ್ಲಿ. ಇವರು ಪಾಸ್ಟ್ ಪರ್ಸನ್ ಇರ್ಬೋದು, ವಾಪಸ್ ಬರ್ತಿರ್ಬೋದು ನಿಮ್ಮ ಜೀವನದಲ್ಲಿ. ನಿಮಗೆ ಹೈಯರ್ ಸೆಲ್ಫಿಂದ ಮೆಸೇಜ್, ಲೆಟ್ ಗೋ ಆಫ್ ಬಿಟ್ಟರ್ ಮೆಮೊರೀಸ್, ಗುಡ್ ನ್ಯೂಸ್ ಕಮಿಂಗ್ ಸೂನ್, ಗುಡ್ ನ್ಯೂಸ್ ಕಮಿಂಗ್ ಸೂನ್, ಸೋ ಗುಡ್. ಏನೋ ಒಂದು ಗುಡ್ ನ್ಯೂಸ್ ಬರ್ತಾ ಇದೆ. ಲೆಟ್ ಗೋ ಆಫ್ ಬಿಟ್ಟರ್ ಮೆಮೊರೀಸ್, ಎ ಗೇಟ್ವೇ ಈಸ್ ಆನ್ ದ ಹಾರಿಜಾನ್, ಇಟ್ ವಿಲ್ ಲಿಫ್ಟ್ ಅಪ್ ಯುವರ್ ಸ್ಪಿರಿಟ್ಸ್. ಒಂದು ಗೇಟ್ವೇ ಓಪನ್ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಹಿಂದಿನ ಜೀವನದ ಕಹಿ ನೆನಪುಗಳನ್ನು ಬಿಟ್ಬಿಡಿ ಅಂತ ಹೇಳ್ತಿದ್ದಾರೆ. ಡೋಂಟ್ ಬಿ ಸೋ ಟಾಕ್ಸಿಕ್ ಆ್ಯಂಡ್ ಅನ್ಹೆಲ್ದಿ, ನೆಗೆಟಿವ್ ಥಿಂಕಿಂಗ್ ಮಾಡಬೇಡಿ, ನಿಮ್ಮ ಆರೋಗ್ಯ ಸಮಸ್ಯೆಗಳು ಉಂಟಾಗುತ್ತವೆ. ಐ ಆಮ್ ಕಮ್ಯುನಿಕೇಟಿಂಗ್ ಥ್ರೂ ಮ್ಯೂಸಿಕ್ ಲಿರಿಕ್ಸ್, ಡ್ರೀಮ್ಸ್ ಆರ್ ಕನ್ವೇಯಿಂಗ್ ಎ ಮೆಸೇಜ್. ನಿಮಗೆ ಡ್ರೀಮ್ಸಲ್ಲಿ ಏನೋ ಮೆಸೇಜ್ ಬರ್ತಾ ಇದೆ. ಎಕ್ಸ್ಪ್ರೆಸ್ ಯುವರ್ ಸೆಲ್ಫ್, ಫಾಲೋ ದ ಕ್ರಿಯೇಟಿವ್ ಕಾಲಿಂಗ್, ದಿಸ್ ಈಸ್ ದ ಈಗೋ ಟಾಕಿಂಗ್. ಲೆಟ್ ಗೋ ಆಫ್ ವಿಶ್ಫುಲ್ ಥಿಂಕಿಂಗ್. ನಿಮಗೆ ಹೇಳ್ತಾರೆ ಅಂದರೆ ಇದೊಂಥರ ಈಗೋ ಟಾಕಿಂಗ್ ಇದ್ದಿರ್ಬೋದು ಕೆಲವೊಮ್ಮೆ. ಸೊ ನೀವು ಎಕ್ಸ್ಪ್ರೆಸ್ ಮಾಡಿ ಅಂತ ಹೇಳ್ತಾರೆ. ನಿಮ್ಮನ್ನು ಕ್ರಿಯೇಟಿವಿಟಿಯಲ್ಲಿ ನೀವು ತೊಡಗಿಸ್ಕೊಳ್ಳಿ ಅಂತ ಇಲ್ಲಿ ಯೂನಿವರ್ಸ್ ಹೇಳ್ತಿದ್ದಾರೆ. ಇದು ಫೈಲ್ ನಂಬರ್ 3 ರೀಡಿಂಗ್. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು.